Dear students, in the previous class we learnt about the Ashoka and his achievement and about what he contributed to spread of Buddhism. ಬೌದ್ಧ ಧರ್ಮಕ್ಕೆ ಅಶೋಕ ಏನೇನೆಲ್ಲ ಆ ಧರ್ಮ ಹರಡಲಿಕ್ಕೆ ಕೈಗೊಂಡಂತಹ ಕೆಲವೊಂದು ಕ್ರಮಗಳು ಅಥವಾ ಅವನ ಒಂದು ಧರ್ಮ ಹರಡಲಿಕ್ಕೆ ಯಾವ ರೀತಿಯಾಗಿ ಅವನು ಪ್ರಯತ್ನಿಸಿದ್ದ ಅನ್ನುವಂಥದ್ದಾಗಿ ಅಶೋಕನ ಅಚೀವ್ಮೆಂಟ್ಗಳು. ಸೊ ಅಶೋಕ ಅನ್ನುವಂಥವನು ಹೇಗಿದ್ದ ಇವೆಲ್ಲವನ್ನು ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಅಧ್ಯಯನವನ್ನು ಮಾಡ್ಕೊಂಡ್ಬಂದೇವೆ. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯದ ಕೊಡುಗೆಗಳ ಕುರಿತಂತೆ ಇಂದು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್, ಮೌರ್ಯರ ಆಡಳಿತದ ಕುರಿತಂತೆ ನಾವು ತಿಳಿದುಕೊಳ್ತಾ ಹೋಗ್ತೇವೆ ಈ ಒಂದು ಮೊದಲನೆಯ ಹಂತದಲ್ಲಿ. ಸೊ ಇಲ್ಲಿ ನಾವು ಈಗಾಗಲೇ ಅರ್ಥಕೊಂಡು ಬಂದಿದ್ದೇವೆ ಹೌ ದೇ ಎಸ್ಟಾಬ್ಲಿಷ್ಡ್ ದರ್ ಎಂಪೈರ್ ಆ್ಯಂಡ್ ದರ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಲ್ಸೋ. ಅವರ ಒಂದು ಆಡಳಿತದ ಕಲೆಯ ಕುರಿತಂತೆ ಅವರು ಹೇಗೆ ಆ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ್ರು ಎಲ್ಲವನ್ನು ನಾವು ಅರಿತುಕೊಂಡು ಬಂದಿದ್ದೇವೆ. ದೇ ಎಸ್ಟಾಬ್ಲಿಷ್ಡ್ ಎಫಿಷಿಯಂಟ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಆಡಳಿತದಲ್ಲಿಯೂ ಸಹ ಅದೇ ರೀತಿಯಂಥ ಒಂದು ಅತ್ಯಂತ ಸುಸಜ್ಜಿತವಾದಂತಹ ಆಡಳಿತ ವ್ಯವಸ್ಥೆಯನ್ನು ಅವರು ರೂಪಿಸಿಕೊಂಡಿದ್ದರು ತಮ್ಮ ಸಾಮ್ರಾಜ್ಯದಾದ್ಯಂತ. ದೇ ಎಸ್ಟಾಬ್ಲಿಷ್ಡ್ ಯೂನಿಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಥ್ರೂ ಔಟ್ ದರ್ ಎಂಪೈರ್. ಇಡೀ ಸಾಮ್ರಾಜ್ಯದಾದ್ಯಂತ ಏಕ ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಅನ್ನುವಂತಹದ್ದು ಈ ಮೌರ್ಯ ಸಾಮ್ರಾಜ್ಯದ ಎಲ್ಲ ಅರಸರುಗಳು ಸಹ ಅದೇ ರೀತಿಯಾಗಿ ನಡೆಸಿಕೊಂಡು ಬಂದಂತಹದ್ದು. ಒಂದೇ ರೀತಿಯಾದಂತಹ ಕಾನೂನು, ಲಾ ಆ್ಯಂಡ್ ಆರ್ಡರ್ ಆಲ್ಸೋ ಅಪ್ಲೈ ಟು ಆಲ್ ಕಂಟ್ರಿ. ಸೊ ಇಡೀ ಒಂದು ರಾಜ್ಯ ಅಂತೇಳಿ ಏನು ಕರಿತೇವೆ, ಆ ದೇಶ ಅಂತೇಳಿ ಏನು ಕರಿತೇವೆ, ಆ ಇಡೀ ದೇಶಕ್ಕೂ ಸಹ ಒಂದೇ ರೀತಿಯಾದಂತಹ ಕಾನೂನುಗಳು ಅನ್ನುವಂಥದ್ದು ಅಪ್ಲೈ ಆಗ್ತಾ ಇತ್ತು ಇಡೀ ಮೌರ್ಯ ಸಾಮ್ರಾಜ್ಯದಾದ್ಯಂತ. ಆ್ಯಂಡ್ ಹಿಯರ್ ಅರ್ಥಶಾಸ್ತ್ರ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ ಇನ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ಸಾಮ್ರಾಜ್ಯದ ಆಡಳಿತದಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಅರ್ಥಶಾಸ್ತ್ರ ಅನ್ನುವಂತಹ ಆ ಕೌಟಿಲ್ಯನ ಅರ್ಥಶಾಸ್ತ್ರ ಅನ್ನುವಂತಹ ಪುಸ್ತಕವೇನಿದೆ ಅದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಆಲ್ ಲಾ ಆರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇಟ್ ರನ್ಸ್ ಆನ್ ದ ಬೇಸಿಸ್ ಆಫ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರದ ಆಧಾರದ ಮೇಲೆ, ಅಲ್ಲಿನ ನೀತಿಯ ಆಧಾರದ ಮೇಲೆ ಇಡೀ ಒಂದು ಈ ಮೌರ್ಯ ಸಾಮ್ರಾಜ್ಯದ ಆಡಳಿತ ಅನ್ನುವಂತಹದ್ದು ನಿಂತಿತ್ತು. ಅದರ ಮೇಲೆಯೇ ಅದು ಈ ಒಂದು ಆಡಳಿತವನ್ನು ರೂಪಿಸಲಾಗಿತ್ತು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಮೌರ್ಯನ್ ಕಿಂಗ್ಡಮ್, ಮೌರ್ಯ ಸಾಮ್ರಾಜ್ಯದ ಕೇಂದ್ರ ಸರ್ಕಾರವನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಸಾಮಾನ್ಯವಾಗಿ ಇಲ್ಲಿ ಈ ರಾಜ ಅನ್ನುವಂಥವನಿಂದ ಕಿಂಗ್ ವಾಸ್ ದ ಹೆಡ್ ಆಫ್ ದಿ ಸ್ಟೇಟ್. ಸೊ ಎಲ್ಲ ಒಂದು ಸಾಮ್ರಾಜ್ಯದಂತೆ ಇಲ್ಲಿ ರಾಜ ಅನ್ನುವಂಥವನಿಂದನೇ ಆತನೇ ಸಾಮ್ರಾಜ್ಯದ ಕೇಂದ್ರ ಬಿಂದುವಾಗಿದ್ದ. ಹಿ ಹ್ಯಾಡ್ ಆಲ್ ಪವರ್, ಎಲ್ಲ ಒಂದು ಅಧಿಕಾರವನ್ನು ತನ್ನಲ್ಲಿ ಕೇಂದ್ರೀಕೃತಗೊಳಿಸಿದಂತಹ ಒಬ್ಬ ದೊರೆಯಾಗಿದ್ದ ಈ ಮೌರ್ಯ ಸಾಮ್ರಾಜ್ಯದ ಅರಸ. ಹಿ ವಾಸ್ ದಿ ಚೀಫ್ ಆಫ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಆ್ಯಂಡ್ ಆಲ್ಸೋ ಮಿಲಿಟರಿ. ಸೊ ಎಲ್ಲ ಅಧಿಕಾರವೂ ಸಹ ಅವನಲ್ಲಿ ಇತ್ತು. ಈತ ಶಾಸಕಾಂಗ, ಅದೇ ರೀತಿಯಾಗಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಈ ಸೈನಿಕ ಮುಖ್ಯಸ್ಥನೂ ಸಹ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದ. ಅಂದರೆ ಎಲ್ಲವನ್ನ ತನ್ನಲ್ಲಿ ಕೇಂದ್ರೀಕರಿಸಿಕೊಂಡಿದ್ದ. ಸೊ ಹಿ ಹ್ಯಾಡ್ ಆಲ್ ಪವರ್ಸ್, ಎಲ್ಲವನ್ನ ಈತ ಹೊಂದಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಮೇನ್ ಡ್ಯೂಟಿ ಆಫ್ ದಿ ಕಿಂಗ್, ರಾಜನ ಪ್ರಮುಖವಾದಂತಹ ಕರ್ತವ್ಯ ಯಾವುದಪ್ಪ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ ವೆಲ್ಫೇರ್ ಆಫ್ ದಿ ಪೀಪಲ್, ಸೊ ಆ್ಯಂಡ್ ಪ್ರೊಟೆಕ್ಟ್ ದಿ ಪೀಪಲ್, ಜನರ ರಕ್ಷಣೆ ಮತ್ತು ಜನರ ಯೋಗಕ್ಷೇಮ ಅನ್ನುವಂಥದ್ದೇನಿದೆ ಅದೇ ಅವನ ಮುಖ್ಯವಾದಂತಹ ಕರ್ತವ್ಯವಾಗಿತ್ತು ಆ ರಾಜನದ್ದು ಈ ಒಂದು ಮೌರ್ಯ ಸಾಮ್ರಾಜ್ಯದಾದ್ಯಂತ. ಆ್ಯಂಡ್ ಅಬೌಟ್ ಮಂತ್ರಿ ಪರಿಷತ್ತು, ಇಲ್ಲಿ ಹಿಯರ್ ಆಲ್ಸೋ ಮಿನಿಸ್ಟರ್ ಸಿಸ್ಟಮ್, ಇಲ್ಲಿ ಒಂದು ಮಂತ್ರಿವರ್ಗದ ಒಂದು ವ್ಯವಸ್ಥೆ ಅನ್ನುವಂತಹದ್ದಿತ್ತು. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಲ್ಸೋ ದ್ಯಾಟ್ ಟು ಹೆಲ್ಪ್ ಕಿಂಗ್ ಇನ್ ಕಿಂಗ್ಡಮ್. ಸೊ ಇಲ್ಲಿ ರಾಜ್ಯದಲ್ಲಿ ಏನು ಮಾಡ್ತಾಯಿದ್ದು, ಒಂದಿಷ್ಟು ಜನ ಮಂತ್ರಿವರ್ಗ ಅನ್ನುವಂಥದ್ದು ಇರ್ತಾ ಇತ್ತು, ರಾಜನಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರವಾಗಿ ಆಡಳಿತದಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಕಾರ್ಯಗಳಿಗೋಸ್ಕರವಾಗಿ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕಾಲ್ಡ್ ಆ್ಯಸ್ ಮಂತ್ರಿ ಪರಿಷತ್ತು ಇನ್ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯದಲ್ಲಿ ಈ ಮಂತ್ರಿವರ್ಗ ಏನಿದೆ ಅದನ್ನು ಮಂತ್ರಿ ಪರಿಷತ್ತು ಅಂಥೇಳಿ ಕರೀತಾ ಇದ್ದರಂತೆ ಮೌರ್ಯರು. ಆ್ಯಂಡ್ ದ್ಯಾಟ್
ಮಂತ್ರಿ ಪರಿಷತ್ತು ದೇ ಆರ್ ಅಸಿಸ್ಟಿಂಗ್ ದ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ಸಹಾಯವನ್ನು ಮಾಡಲಿಕ್ಕೆ, ರಾಜನಿಗೆ ಆ ಸಲಹೆ ಸೂಚನೆಗಳನ್ನು ನೀಡುವಂಥದ್ದಕ್ಕೆ ಮತ್ತು ಸಹಾಯವನ್ನು ಮಾಡಲಿಕ್ಕೋಸ್ಕರವಾಗಿ ಈ ಮಂತ್ರಿ ಪರಿಷತ್ತು ಅನ್ನುವಂಥದ್ದು ರಚನೆ ಆಗಿತ್ತು. ಆ್ಯಂಡ್ ಅಬೌಟ್ ಮಿನಿಸ್ಟರ್ಸ್, ಇಲ್ಲಿ ಮಂತ್ರಿಗಳ ಕುರಿತಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಕಿಂಗ್ ಅಪಾಯಿಂಟಿಂಗ್ ದ ಮಿನಿಸ್ಟರ್ಸ್, ಇಲ್ಲಿ ರಾಜ ಅನ್ನುವಂಥವನು ಏನು ಮಾಡ್ತಾ ಇದ್ದ, ಮಂತ್ರಿಗಳನ್ನು ನೇಮಕವನ್ನು ಮಾಡ್ತಾ ಇದ್ದ, ಕನ್ಸಿಡರಿಂಗ್ ದರ್ ಮೆರಿಟ್ಸ್ ಆ್ಯಂಡ್ ಅಬಿಲಿಟೀಸ್. ಅದು ಸಹ ಏನಿದೆ ಅರ್ಹತೆಯ ಸಾಮರ್ಥ್ಯದ ಆಧಾರದ ಮೇಲೆ ಮಂತ್ರಿಯನ್ನು ನೇಮಕವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಆತ ರೂಢಿಸಿಕೊಂಡಿದ್ದ. ಅಂತೂ ಹೇಗೆಗೋ ಅವರನ್ನು ನೇಮಕವನ್ನು ಮಾಡುವಂಥದ್ದಲ್ಲ, ಲುಕ್ ಎಟ್ ದರ್ ಕ್ವಾಲಿಟೀಸ್ ಆ್ಯಂಡ್ ಮೆರಿಟ್ಸ್, ಅವರ ಒಂದು ಎಬಿಲಿಟಿಗೆ ತಕ್ಕಂತೆ ಅವರ ಸಾಮರ್ಥ್ಯವನ್ನು ನೋಡಿ, ಅವರ ಕ್ವಾಲಿಟಿಯನ್ನು ನೋಡಿ ಅಪಾಯಿಂಟನ್ನು ಮಾಡ್ತಾ ಇದ್ದ ಈ ಮಂತ್ರಿಗಳನ್ನು ರಾಜ ಅನ್ನುವಂಥವನು. ಆ್ಯಂಡ್ ನಂಬರ್ ಆಫ್ ಮಿನಿಸ್ಟರ್ಸ್ ಆಲ್ಸೋ ವೇರಿಡ್ ಫ್ರಮ್ 4 to 12. ಸೊ ಇಲ್ಲಿ ಮಂತ್ರಿಗಳ ಒಂದು ಸಂಖ್ಯೆ ಅನ್ನುವಂಥದ್ದು ಸಹ ಇದೆ, ಕಾಲಕ್ಕೆ ತಕ್ಕಂತೆ ಆ ವೇರಿಯೇಷನನ್ನು, ಸೊ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬದಲಾಗುವಂಥ ಸನ್ನಿವೇಶವನ್ನು ಸಹ ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಏನು ರಿಕ್ವೈರ್ಮೆಂಟ್ ಏನಿದೆ ರಾಜನದ್ದು, ಸೊ ಅದಕ್ಕೆ ತಕ್ಕಂತೆ ಮಂತ್ರಿಗಳು. ಸೊ ಹಿ ಮಸ್ಟ್ ಅಪಾಯಿಂಟ್ 4 or up to 12. ಸೊ ಇಲ್ಲಿ ಆತು ಏನಿದ್ದಾನೆ 4ನೇ ಮಿನಿಮಮ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದ, ಅದಕ್ಕೂ ಮೇಲೆ ಏನಿದೆ ಆತ 12ರವರೆಗೆ ಅವನು ಅಪಾಯಿಂಟ್ಮೆಂಟನ್ನು ಮಾಡ್ಕೊಳ್ಬೋದಾಗಿತ್ತು, ಅವನ ಒಂದು ಅವಶ್ಯಕತೆಗೆ ತಕ್ಕಂತೆ ಮಾತ್ರ. ಸೊ ಈ ರೀತಿಯಂಥ ಒಂದು ಬದಲಾವಣೆ ವ್ಯವಸ್ಥೆ ಸಹ ಇತ್ತು. ಆ್ಯಂಡ್ ಈಚ್ ಮಿನಿಸ್ಟರ್ ವಾಸ್ ಇನ್ ಚಾರ್ಜ್ ಆಫ್ 1 or more ಡಿಪಾರ್ಟ್ಮೆಂಟ್ಸ್. ಸೊ ರಾಜ ಹೇಳಿದ ಹಾಗೆ ಇಲ್ಲಿ ಏನಿದೆ ಮಂತ್ರಿಗಳು ಕೆಲಸವನ್ನು ನಿರ್ವಹಿಸಬೇಕಿತ್ತು. ಸೊ ಮಿನಿಸ್ಟರ್ಸ್ ಮಸ್ಟ್ ವರ್ಕ್ ಅಂಡರ್ ದಿ ರೂಲ್ ಆಫ್ ಕಿಂಗ್. ರಾಜನ ಆಳ್ವಿಕೆಯಲ್ಲಿ ಇವನು ಏನು ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಆ್ಯಂಡ್ ಈಚ್ ಮಿನಿಸ್ಟರ್ ಹ್ಯಾವ್ 1 or more ಡಿಪಾರ್ಟ್ಮೆಂಟ್. ಈಗ 1 ಅಥವಾ 1ಕ್ಕಿಂತ ಹೆಚ್ಚು ಆ ಒಂದು ಇಲಾಖೆಗಳಲ್ಲಿ ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗಿತ್ತು, ಅಥವಾ ಆ ಇಲಾಖೆಯ ಮುಖ್ಯಸ್ಥನಾಗಿ ಮಂತ್ರಿಗಳು ಅನ್ನುವಂಥವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಈ ಮೌರ್ಯ ಸಾಮ್ರಾಜ್ಯದಲ್ಲಿ. ಅಷ್ಟೇ ಅಲ್ಲ, ಈ ಒಂದು ಮಂತ್ರಿಗಳು ಅನ್ನುವಂಥವ್ರು ಏನಿದ್ದಾರೆ, ಆಲ್ ಮಿನಿಸ್ಟರ್ಸ್ ವ್ಯಾರ್ ಕನ್ಸಿಡರ್ ಆ್ಯಂಡ್ ಡಿಸ್ಕಸ್ ದ ಇನ್ ಮಂತ್ರಿ ಪರಿಷತ್. ಸೊ ಇಲ್ಲಿ ಏನಾಗ್ತಾ ಇತ್ತಪ್ಪ, ದೆರ್ ವಾಸ್ ಎ ಡಿಸ್ಕಷನ್ ಅಮಂಗ್ ದಿ ಮಿನಿಸ್ಟರ್ಸ್ ಇನ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಇಲ್ಲಿ ಮಂತ್ರಿ ಪರಿಷತ್ತು ಅನ್ನುವಂಥದ್ದು ಏನಿತ್ತು, ಅಲ್ಲಿ ಏನಾಗ್ತಾ ಇತ್ತು, ಮಂತ್ರಿಗಳ ನಡುವೆ ಚರ್ಚೆ ಅನ್ನುವಂಥದ್ದು ನಡೀತಾ ಇತ್ತು, ಯಾವುದೋ ಒಂದು ವಿಷಯದ ಕುರಿತಂತೆ. ವೆನ್ ದೇ ಆರ್ ಟೇಕಿಂಗ್ ಮೇಜರ್ ಡಿಸಿಷನ್ಸ್, ದೇ ಆರ್ ಗ್ಯಾದರಿಂಗ್ ಇನ್ ಮಂತ್ರಿ ಪರಿಷತ್ತು ಆ್ಯಂಡ್ ಡಿಸ್ಕಸಿಂಗ್ ಅಬೌಟ್ ದ್ಯಾಟ್. ಸೊ ಅದರ ಕುರಿತಂತೆ ಅಲ್ಲಿ ಏನು ಮಾಡ್ತಾಯಿದ್ರು, ಆ ಮುಖ್ಯ ಆ ಒಂದು ನಿರ್ಣಯಗಳ ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಆ ಮಂತ್ರಿಗಳೆಲ್ಲರೂ ಸಹ ಮಂತ್ರಿ ಪರಿಷತ್ನಲ್ಲಿ ಸೇರಿಕೊಳ್ತಾ ಇದ್ರು, ಮತ್ತು ಚರ್ಚೆಗಳನ್ನು ನಡೆಸುವಂತಹ ಆ ಮೂಲಕವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಅನ್ನುವಂಥದ್ದು ಇತ್ತಂತೆ ಮೌರ್ಯರ ಕಾಲದಲ್ಲಿ. ಆ್ಯಂಡ್ ಕಿಂಗ್ he could supersede the advice of ಮಿನಿಸ್ಟರ್ಸ್. ಸೊ ಇವರಿಗೆ ಒಂದು ಅವಕಾಶ ಅನ್ನುವಂಥದ್ದು, ಅಧಿಕಾರ ಅನ್ನುವಂಥದ್ದಿತ್ತು ರಾಜನಿಗೆ. ಸೊ ವೆನ್ ಮಂತ್ರಿ ಪರಿಷತ್ತು ಗಿವಿಂಗ್ ಸಮ್ ಸಜೆಷನ್ಸ್ ಟು ಕಿಂಗ್, ರಾಜನಿಗೆ ಆ ಮಂತ್ರಿ ಪರಿಷತ್ತು ಅನ್ನುವಂಥದ್ದು ಏನೋ ಸಲಹೆ ಸೂಚನೆಯನ್ನು ನೀಡ್ತು ಅಂತಂದರೆ, ಸೊ ಹಿ ಕ್ಯಾನ್ ಕನ್ಸಿಡರ್ ಆರ್ ಸೂಪರ್ಸೀಡ್. ಇವನು ಏನು ಮಾಡ್ಬೋದಾಗಿತ್ತು, ಅದನ್ನು ಅಕ್ಸೆಪ್ಟ್ ಸಹ ಮಾಡ್ಬೋದಾಗಿತ್ತು, ಅದನ್ನು ಆತ ತೆಗೆದುಕೊಳ್ಬೇಕಾಗಿತ್ತು, ಅಥವಾ ತಿರಸ್ಕರಿಸುವಂತಹ ಒಂದು ಅಧಿಕಾರ ಸಹ ಆ ರಾಜನಲ್ಲಿ ಇತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಇಟ್ ಮೀನ್ಸ್ ಕಿಂಗ್ ವಾಸ್ ದ ಫೈನಲ್. ರಾಜ ಅನ್ನುವಂಥವನೇ ಆತ ಅಂತಿಮ ನಿರ್ಣಾಯಕನಾಗಿದ್ದ, ಅವನು ತೆಗೆದುಕೊಳ್ಳುವಂತಹ ಡಿಸಿಷನ್ ಏನಿದೆ ಇಟ್ಸ್ ಎ ಫೈನಲ್, ಕೊನೆಯದಾಗಿತ್ತು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಸೆಕ್ರೆಟರಿಯೇಟ್, ಸಚಿವಾಲಯ ಅನ್ನುವಂಥದ್ದು ಹೇಗಿತ್ತಪ್ಪ ರೂಪಿತಗೊಂಡಿತ್ತು ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಡಿವೈಡೆಡ್ ಇಂಟು 30 ಡಿಪಾರ್ಟ್ಮೆಂಟ್ಸ್. ಇಲ್ಲಿ ಕೇಂದ್ರ ಸರ್ಕಾರದ ಏನೇನು ವಿಷಯಗಳಿದ್ದಾವೆ ಅವುಗಳನ್ನೆಲ್ಲ 30 ಇಲಾಖೆಗಳಲ್ಲಿ ಹಂಚಲಾಗಿತ್ತು, ಅಂದರೆ ವಿಭಜನೆಯನ್ನು ಮಾಡಲಾಗಿತ್ತು. ಆ್ಯಂಡ್ ಈಚ್ ಅಂಡರ್ ಎ ಸೂಪರಿಂಟೆಂಡೆಂಟ್. ಇಲ್ಲಿ 30 ಇಲಾಖೆಗಳು ಅನ್ನುವಂಥದ್ದು ಏನಿತ್ತು, ಫಾರ್ ದಟ್ 30 ಡಿಪಾರ್ಟ್ಮೆಂಟ್ಸ್ ಇಟ್ ವಾಸ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಎ ಸೂಪರಿಂಟೆಂಡೆಂಟ್.
ಪ್ರತಿಯೊಂದು ಇಲಾಖೆಯೂ ಸಹ ಒಬ್ಬೊಬ್ಬ ಮೇಲಧಿಕಾರಿ ಅಥವಾ ಮೇಲ್ವಿಚಾರಕ ಅನ್ನುವಂಥವನಿಂದ ಇಲ್ಲಿ ನಿರ್ವಹಣೆಯನ್ನು ಒಳಗಾಗ್ತಾ ಇತ್ತು. ಆ್ಯಂಡ್ ದ ಮ್ಯಾಟರ್ಸ್ ಲೈಕ್ ಇರಿಗೇಷನ್, ಮಾರ್ಕೆಟ್, ಎಜುಕೇಷನ್, ಫೆಮೈನ್ ರಿಲೀಫ್, ಆಲ್ ಮ್ಯಾಟರ್ಸ್ ಡೀಲ್ಸ್ ದಿಸ್ ಡಿಪಾರ್ಟ್ಮೆಂಟ್ಸ್. ಎಲ್ಲಕ್ಕೂ ಸಂಬಂಧಪಟ್ಟಂತೆ ಈ ಒಂದು ಡಿಪಾರ್ಟ್ಮೆಂಟ್ಗಳು ಅನ್ನುವಂಥದ್ದು ಇರ್ತಾ ಇತ್ತು. ಸೊ ಯಾವುದಕ್ಕಪ್ಪ ಒಂದಿಷ್ಟು ಉದಾಹರಣೆಯನ್ನು ಇತಿಹಾಸಕಾರ ನೀಡ್ತಾ ಹೋಗ್ತಾನೆ. ಇರಿಗೇಷನ್ ಒಂದು ಅಂತಂದರೆ ಈ ನೀರಾವರಿಗೋಸ್ಕರವಾಗಿ ಅದನ್ನು ಹ್ಯಾಂಡಲ್ ಮಾಡುವಂಥ ಡಿಪಾರ್ಟ್ಮೆಂಟ್. ಲೈಕ್ ಮಾರ್ಕೆಟ್ ಮತ್ತೊಂದು ಅಂತಂದರೆ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಆ ಒಂದು ಡಿಪಾರ್ಟ್ಮೆಂಟ್ ಅನ್ನುವಂಥದ್ದಾಗಿರ್ಬೋದು. ಎಜುಕೇಷನ್, ಫಿಮೈನ್ ರಿಲೀಫ್, ಸೊ ಇಲ್ಲಿ ಬರ ಪರಿಹಾರ, ಆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಸಪ್ರೇಟ್ ಆದಂಥ ಡಿಪಾರ್ಟ್ಮೆಂಟ್ಸ್ಗಳು ಅನ್ನುವಂಥದ್ದಿತ್ತು. ಆ್ಯಂಡ್ ದೇ ಆರ್ ಹ್ಯಾಂಡ್ಲಿಂಗ್ ದ್ಯಾಟ್ ಫೀಲ್ಡ್. ಅದನ್ನು ಆ ಒಂದು ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾ ಇತ್ತು, ಇಲಾಖೆಗಳು ಅದನ್ನು ಇಲ್ಲಿ ಮೇಲ್ವಿಚಾರಣೆಯನ್ನು ಮಾಡ್ತಾ ಇತ್ತು. ಸೊ ಈ ರೀತಿಯಾದಂಥ ಒಂದು ವಿಷಯಗಳನ್ನು ಈ ಒಂದು 30 ಡಿಪಾರ್ಟ್ಮೆಂಟ್ಗಳಲ್ಲಿ ಹಂಚಿಕೆಯನ್ನು ಮಾಡಿದಂಥದ್ದು. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಜಸ್ಟಿಸ್ ಆಫ್ ಮೌರ್ಯನ್ ಪೀರಿಯಡ್. ಮೌರ್ಯರ ಕಾಲದ ನ್ಯಾಯಾಂಗ ಆಡಳಿತವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಕಿಂಗ್ ವಾಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ಆಲ್ರೆಡಿ ವಿ ಲರ್ನ್ ದಟ್. ಸೊ ಕಿಂಗ್ ವಾಸ್ ದ ಸುಪ್ರೀಂ. ರಾಜ ಅನ್ನುವಂಥವನೇ ಅಂತಿಮ ನಿರ್ಣಾಯಕನಾಗಿದ್ದ. ಅವನೇ ಏನು ಈ ರಾಜ ಮೇಲ್ಮನವಿಯ ಅತ್ಯುಚ್ಛವಾದಂತಹ ನ್ಯಾಯಾಲಯ ಆಗಿತ್ತ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಫೈನಲ್ ಡಿಸಿಷನ್ ಈಸ್ ಕಿಂಗ್. ರಾಜನೇ ಕೊನೆಯ ಈ ನಿರ್ಣಾಯಕ. ಸೊ ನಿರ್ಣಯವಾಗಿತ್ತು. ಅವನು ಕೊಡುವಂತಹ ಏನಿದೆ ಅದು ಆ ನಿರ್ಣಯ ಅನ್ನುವಂಥದ್ದೇ ಕೊನೆಯ ನಿರ್ಣಯವಾಗಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ 2 ಟೈಪ್ಸ್ ಆಫ್ ಕೋರ್ಟ್ಸ್ ಆಲ್ಸೋ ಇನ್ ಮೌರ್ಯನ್ ಪೀರಿಯಡ್. ಮೌರ್ಯರ ಕಾಲದಲ್ಲಿ 2 ವಿಧವಾದಂತಹ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಇತ್ತಂತೆ. ಸೊ ಯಾವುದಪ್ಪ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಫಸ್ಟ್ ಒನ್ ಇಸ್ ಧರ್ಮಸ್ಥೇಯ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕಂಟಕ ಶೋಧನ. ಧರ್ಮಸ್ಥೇಯ ಮತ್ತೊಂದು ಕಂಟಕ ಶೋಧನ ಅನ್ನುವಂಥ 2 ರೀತಿಯಾದಂಥ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದಿತ್ತು ಅಥವಾ ನ್ಯಾಯಾಲಯಗಳು ಇದ್ವಂತೆ. ಸೊ ಇಲ್ಲಿ ಧರ್ಮಸ್ಥೇಯ ಅನ್ನುವಂಥದ್ದೇನಿದೆ, ಇಟ್ ಡೀಲ್ಸ್ ದ ಸಿವಿಲ್ ಕೇಸಸ್. ಇದು ಏನಿದೆ ಲೈಕ್ ಸಿವಿಲ್ ಕೋರ್ಟ್. ಇದು ಏನಿದೆ ಒಂಥರನಾಗಿ ಈ ನಾಗರಿಕ ಮೊಕದ್ದಮೆಗಳನ್ನು ಇಲ್ಲಿ ತೀರ್ಮಾನಿಸುವಂತಹ ಒಂದು ನ್ಯಾಯಾಂಗ ವ್ಯವಸ್ಥೆ ಅಥವಾ ನ್ಯಾಯಾಲಯವಾಗಿತ್ತು. ಧರ್ಮಸ್ಥೇಯ ಅನ್ನುವಂಥದ್ದೇನಿದೆ, ಇಟ್ ಡೀಲ್ಸ್ ದ ಸಿವಿಲ್ ಕೇಸಸ್ ಆರ್ ಸಿವಿಲ್ ಕೋರ್ಟ್. ಇದು ಏನಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ನಾಗರಿಕ ಮೊಕದ್ದಮೆಗಳು ಏನಿದ್ದಾವೆ ಸೊ ಅವುಗಳಿಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕಂಟಕ ಶೋಧನ. ಇನ್ನೊಂದು ಅಂತಂದರೆ ಕಂಟಕ ಶೋಧನ ಅನ್ನುವಂಥದ್ದು ಇಟ್ ಈಸ್ ದ ಕ್ರಿಮಿನಲ್ ಕೇಸಸ್. ಸೊ ಇಲ್ಲಿಯೂ ಏನಿದೆ ಈ ರೀತಿಯಾದಂಥ ಒಂದು ಅಪರಾಧಿ ಮೊಕದ್ದಮೆಗಳನ್ನು ಏನು ಮಾಡ್ತಾಯಿದ್ರು, ಇಲ್ಲಿ ಈ ಒಂದು ನ್ಯಾಯಾಂಗದಲ್ಲಿ ವಿಚಾರಣೆಯನ್ನು ಮಾಡ್ತಾಯಿದ್ರು. ಅಂದರೆ ನಾವು ಈಗಿನ ವ್ಯವಸ್ಥೆ ಏನಿದೆ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೋರ್ಟ್ಸ್, ಸೊ ಆ್ಯಸ್ ಲೈಕ್ ಇಟ್ ಈಸ್. ಸೊ ಇದು ಸಹ ಇದೆ ಈಗಿನ ತರಹನೇ ನಮ್ಮ ಒಂದು ನಾಗರಿಕ ಮತ್ತು ಅಪರಾಧಿ ಒಂದು ಕಾಯ್ದೆಗೆ ಅಥವಾ ವಿಚಾರಣೆಗೆ 2 ಕೋರ್ಟ್ಗಳನ್ನು ಹೇಗೆ ಮಾಡ್ಕೊಂಡಿದ್ದೇವೋ ಹಾಗೆ ಅದೇ ರೀತಿಯಾಗಿ ಇಲ್ಲಿಯೂ ಸಹ ಇರುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ದೀಸ್ ಕೋರ್ಟ್ಸ್ existed in all towns and cities, so throughout the empire. ಇಡೀ ಸಾಮ್ರಾಜ್ಯದ ಎಲ್ಲ ಒಂದು ನಗರ ಪ್ರದೇಶಗಳಲ್ಲಿ ಅಥವಾ ಇಡೀ ಎಲ್ಲ ಒಂದು ಪಟ್ಟಣಗಳಲ್ಲಿಯೂ ಸಹ ಏನಿತ್ತು ಇಡೀ ಸಾಮ್ರಾಜ್ಯದಾದ್ಯಂತ ಇದನ್ನು ಸ್ಥಾಪನೆಯನ್ನು ಮಾಡಿದ್ದನ್ನು ನಾವು ಈ ಮೌರ್ಯ ಕಾಲದಲ್ಲಿ ನೋಡ್ಬೋದು. ಆ್ಯಂಡ್ ವಿಲೇಜ್ ಅಸೆಂಬ್ಲೀಸ್ ಆ್ಯಂಡ್ ಇಟ್ಸ್ ಹೆಡ್ಮ್ಯಾನ್, ದೇ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಜಸ್ಟಿಸ್ ಇನ್ ದರ್ ಏರಿಯಾಸ್. ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ನಾವು ನೋಡ್ತಾ ಹೋದರೆ ಇನ್ ರೂರಲ್ ವಿಲೇಜ್, ಸೊ ದೆರ್ ವಾಸ್ ಎ ಅಸೆಂಬ್ಲಿ. ಸೊ ಅಲ್ಲಿ ಏನಾಗ್ತಾ ಇತ್ತು, ಒಂದು ಗ್ರಾಮ ಸಮಿತಿ ಅನ್ನುವಂಥದ್ದು ಇರ್ತಾ ಇತ್ತು ಪ್ರಾಥಮಿಕ ಹಂತದಲ್ಲಿ ಗ್ರಾಮಗಳಲ್ಲಿ. ಮತ್ತು ಇಟ್ಸ್ ಹೆಡ್ಮ್ಯಾನ್, ಸೊ ಇಲ್ಲಿ ಒಬ್ಬ ಮುಖ್ಯಸ್ಥ ಅನ್ನುವಂಥವನು ಇರ್ತಾ ಇದ್ದಂತೆ. ಸೊ ಆ ಗ್ರಾಮದ ಒಂದು ಗ್ರಾಮ ಸಮಿತಿಗೆ ಹಿ ವಾಸ್ ದಿ ರೆಸ್ಪಾನ್ಸಿಬಲ್ ಫಾರ್ ಜಸ್ಟಿಸ್ ಇನ್ ದರ್ ಏರಿಯಾಸ್. ಅವರ ಏರಿಯಾಕ್ಕೆ ಅಥವಾ ಅವರ ಒಂದು ಏನು ಎಲ್ಲಿಯವರೆಗೆ ಅವರ ಒಂದು ಆಡಳಿತ ಅನ್ನುವಂಥದ್ದು ಇರ್ತದೋ ಆ ಒಂದು ವ್ಯಾಪ್ತಿಯಲ್ಲಿ ಅವರೇ ಜವಾಬ್ದಾರರು. ಪ್ರತಿಯೊಂದು ಆ ನ್ಯಾಯ ನಿರ್ಣಯವನ್ನು ಅವರೇ ನೋಡಿಕೊಳ್ಬೇಕಾಗಿತ್ತು ಗ್ರಾಮದಲ್ಲಿ ಅನ್ನುವಂಥದ್ದಾಗಿ ಇತಿಹಾಸಕಾರ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ ಪ್ರಾಥಮಿಕ ಹಂತದ ಕುರಿತಂತೆ. ಆ್ಯಂಡ್ ಮೆಗಾಸ್ಥಾನಿಸ್ ಆಲ್ಸೋ ಅಬ್ಸರ್ವ್ ದಟ್ ಪನಿಷ್ಮೆಂಟ್ಸ್ ಆರ್
ಸಿವಿಯರ್. ಸೊ ಇಲ್ಲಿ ಏನಿದೆಪ್ಪ ಅಂತಂದರೆ ದೇ ಆರ್ ಗಿವಿಂಗ್ ಹಾರ್ಶ್ ಪನಿಷ್ಮೆಂಟ್ ಟು ಸಿನ್ನರ್ಸ್. ಯಾರೋ ಒಬ್ಬ ತಪ್ಪು ಮಾಡಿದಂತಹ ವ್ಯಕ್ತಿ ಇದ್ದಾನೆ ಅಂತಂದರೆ ಅಲ್ಲಿ ಕೋರ್ಟಲ್ಲಿ ತೀರ್ಮಾನವಾಯಿತು ಅಂತಂದರೆ ಅಪರಾಧಿಗೆ ಏನು ಮಾಡ್ತಾಯಿದ್ರು, ಮೆಗಸ್ತಾನಿಸ್ ಇಲ್ಲಿ ಆತ ಗಮನಿಸಿದಂತೆ ಅತ್ಯಂತ ಕಠಿಣವಾದಂತಹ ಶಿಕ್ಷೆಗಳನ್ನು ಇಲ್ಲಿ ಘೋಷಣೆಯನ್ನು ಮಾಡಲಾಗ್ತಾ ಇತ್ತು. ಕಠಿಣ ಶಿಕ್ಷೆಗಳು ಅನ್ನುವಂಥದ್ದು ಇದು ಅನ್ನುವಂಥದ್ದಾಗಿ ಮಾಹಿತಿಯನ್ನು ಮೆಗಸ್ತಾನಿಸ್ ಅನ್ನುವಂತಹ ಒಬ್ಬ ಟ್ರಾವೆಲರ್ ಆ್ಯಂಡ್ ಅಂಬಾಸಿಡರ್, ಒಬ್ಬ ಯಾತ್ರಿಕ ಮತ್ತು ಒಬ್ಬ ರಾಜತಾಂತ್ರಿಕ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನಂತೆ. ಇಟ್ ವಾಸ್ ಇನ್ಕ್ಲೂಡೆಡ್ ಬಿಹೆಡಿಂಗ್ ಆ್ಯಂಡ್ ಆಂಪಿಟೇಷನ್ ಆಫ್ ಲಿಂಬ್ಸ್. ಸೊ ಇಲ್ಲಿ ಶಿಕ್ಷೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಯಾವ ರೀತಿಯಾದಂಥ ಕಠಿಣ ಶಿಕ್ಷೆ ಇತ್ತಪ್ಪ ಅಂತಂದರೆ ಒಂದು ಅಂತಂದರೆ ತಲೆಯನ್ನು ಅಥವಾ ರುಂಡವನ್ನು ಕತ್ತರಿಸುವಂಥದ್ದು. ಅದೇ ರೀತಿಯಾಗಿ ಕೈಕಾಲುಗಳನ್ನು ಕತ್ತರಿಸುವ ಶಿಕ್ಷೆಯವರೆಗೂ ಸಹ ಅಂಥ ಕಠಿಣ ಶಿಕ್ಷೆಗಳನ್ನು ಸಹ ಇಲ್ಲಿ ನೀಡಲಾಗ್ತಾ ಇತ್ತು ಅನ್ನುವಂಥದ್ದಾಗಿ ಈ ಮೆಗಸ್ತಾನಿಸ್ ಅನ್ನುವಂತಹ ಒಬ್ಬ ಏನು ಟ್ರಾವೆಲರ್ ಮತ್ತು ಆ ಒಬ್ಬ ಅಂಬಾಸೆಡರ್ ಏನಿದ್ದಾನೆ, ಒಬ್ಬ ರಾಯಭಾರಿ ಅನ್ನುವಂಥವನು, ಅವನು ಬಂದಾಗ ಅವನು ಇಲ್ಲಿ ಏನು ಮಾಡಿದ್ದ, ಇದನ್ನೆಲ್ಲ ಗಮನಿಸಿದ್ದ ಆ ರೆಕಾರ್ಡ್ಸಲ್ಲಿ ನಾವು ಇದನ್ನು ಅಧ್ಯಯನವನ್ನು ಮಾಡ್ಬೋದು. ಸೊ ದೇ ಆರ್ ಗಿವಿಂಗ್ ಹಾರ್ಶ್ ಪನಿಷ್ಮೆಂಟ್ ಟು ಸಿನ್ನರ್. ತಪ್ಪು ಮಾಡಿದಂತಹ ವ್ಯಕ್ತಿಗೆ, ಆ ಅಪರಾಧಿಗೆ ಏನು ಮಾಡ್ತಾಯಿದ್ರು, ಅತ್ಯಂತ ಕಠಿಣವಾದಂತಹ ಶಿಕ್ಷೆಯನ್ನು ನೀಡ್ತಾ ಇದ್ರು. ಸೊ ಇಟ್ ವಾಸ್ ಇನ್ಕ್ಲೂಡೆಡ್ ಬಿಹೆಡಿಂಗ್ ಆ್ಯಂಡ್ ಆಲ್ಸೋ ಕಟ್ಟಿಂಗ್ ಆಫ್ ಲಿಂಬ್ಸ್. ಇಲ್ಲಿ ಒಂದು ಅಂತಂದು ತಲೆಯನ್ನು ಕತ್ತರಿಸುವಂತಹ ಜೊತೆಗೆ ಆ ಒಂದು ಕೈಕಾಲುಗಳನ್ನು ಕತ್ತರಿಸುವಂತಹ ಶಿಕ್ಷೆಯನ್ನು ಸಹ ನೀಡಲಾಗ್ತಾ ಇತ್ತು ಅನ್ನುವಂಥದ್ದಾಗಿ ಅವನೇ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈಸ್ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಇನ್ ಮೌರ್ಯನ್ ಪೀರಿಯಡ್. ಮೌರ್ಯರ ಕಾಲದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಇಲ್ಲಿ ಇರುವಂತಹ ಕಂದಾಯ ವ್ಯವಸ್ಥೆಯ ಕುರಿತಾದಂತೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಹೇಗಿತ್ತು ಅವರ ಒಂದು ಕಂದಾಯ ವ್ಯವಸ್ಥೆ ಅನ್ನುವಂಥದ್ದಾಗಿ. ಲ್ಯಾಂಡ್ ರೆವಿನ್ಯೂ ವಾಸ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಅಧ್ಯಯನವನ್ನು ಮಾಡ್ತಾ ಹೋದರೆ ಈ ಒಂದು ಕಂದಾಯ ಆಡಳಿತದಲ್ಲಿ ಪ್ರಮುಖವಾದಂತಹ ಒಂದು ಉತ್ಪನ್ನ ಎಲ್ಲಿಂದ ಬರ್ತಾ ಇತ್ತಪ್ಪ ಅಂತಂದರೆ ಅದು ಈ ಭೂ ಕಂದಾಯದಿಂದ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಭೂ ಕಂದಾಯ ಅನ್ನುವಂತಹದ್ದು ಏನಿದೆ, ಇದು ಪ್ರಮುಖವಾದಂಥ ಆದಾಯದ ಮೂಲವಾಗಿತ್ತು. ಹಾಗಾದರೆ ಹೌ ಇಟ್ ಈಸ್ ಫಿಕ್ಸ್ಡ್. ಸೊ ಇದು ಹೇಗಪ್ಪ ಇದು ಈ ರೀತಿಯಾಗಿ ನಿರ್ಣಯಿಸಲಾಗಿತ್ತು, ಎಷ್ಟು ತೆಗೆದುಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಸಹ ಹೇಳ್ತಾ ಹೋಗ್ತಾನೆ. 6/1 ಆಫ್ ದಿ ಪ್ರೊಡ್ಯೂಸ್ ವಾಸ್ ಫಿಕ್ಸ್ಡ್ ಆಸ್ ಟ್ಯಾಕ್ಸ್. ಇದು ಏನಿದೆ ಟೋಟಲ್ ಪ್ರೊಡ್ಯೂಸ್ ಏನಿದೆ, ಒಬ್ಬ ವ್ಯಕ್ತಿ ಆತ ಏನನ್ನು ಉತ್ಪಾದನೆ ಮಾಡ್ತಾನೋ ಇಡೀ ವರ್ಷದಲ್ಲಿ, ಆ ವರ್ಷದ ಆ ಒಂದು ಅವನ ಇನ್ಕಮ್ಮಿನ ಅಂದರೆ ಆತ ಉತ್ಪಾದಿಸಿದಂತಹ ವಸ್ತುವಿನ 1/6% ಏನು ಮಾಡ್ತಾಯಿದ್ರು, ಆ ಭೂಕಂದಾಯವಾಗಿ ಇಲ್ಲಿ ತೆಗೆದುಕೊಳ್ತಾ ಇದ್ರು ಮೌರ್ಯರ ಒಂದು ಕಾಲದಲ್ಲಿ. ಅಂತೂ ಏನಿದೆ ಭೂಕಂದಾಯ ಅನ್ನುವಂಥದ್ದು ಹೀಗಿರ್ತಾ ಇತ್ತು. ಸೊ ಅದು 6 ಭಾಗಗಳಲ್ಲಿ ವಿಭಜಿಸಿ ಆ ಒಂದು ಭಾಗ ಏನಿದೆ, ಆ ಒಂದು ಭಾಗವನ್ನು ಇಲ್ಲಿ ಭೂಕಂದಾಯ ಅಂಥೇಳಿ ತೆಗೆದುಕೊಳ್ಸಾಗ್ತಾ ಇತ್ತಂತೆ. ಆ್ಯಂಡ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಲೋಕಲ್ ಆಫೀಷಿಯಲ್ಸ್. ಸೊ ಇಲ್ಲಿ ಸಾಮಾನ್ಯವಾಗಿ ಟ್ಯಾಕ್ಸ್ ಕಲೆಕ್ಟನ್ನು ಮಾಡುವಂಥವ್ರು ಅಥವಾ ಭೂಕಂದಾಯವನ್ನು ಅಥವಾ ಬೇರೆ ಬೇರೆ ತೆರಿಗೆಗಳನ್ನು ತೆಗೆದುಕೊಳ್ಳುವಂಥವ್ರು ಅಂತಂದರೆ ಅಲ್ಲಿ ಇರುವಂಥ ಸ್ಥಳೀಯ ಅಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾಯಿದ್ರು. ಆ್ಯಂಡ್ ಟ್ಯಾಕ್ಸಸ್ ಲೆವಿಡ್ ಆನ್ ಪ್ರೊಫೆಷನ್ಸ್, ಹೌಸಸ್, ಕ್ಯಾಟಲ್ಸ್ ಆ್ಯಂಡ್ ಲೈಫ್ ಸ್ಟಾಕ್ಸ್ ಆ್ಯಂಡ್ ಆಲ್ಸೋ ಫಾರೆಸ್ಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್. ಸೊ ಇಲ್ಲಿ ಸಾಮಾನ್ಯವಾಗಿ ಟ್ಯಾಕ್ಸಸ್ಗಳನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋದರೆ ಯಾವ ರೀತಿಯ ಅಂತ ವಿಚ್ ಟೈಪ್ ಆಫ್ ಟ್ಯಾಕ್ಸಸ್ ಇನ್ ಮೌರ್ಯನ್ ಪೀರಿಯಡ್, ಮೌರ್ಯರ ಕಾಲದಲ್ಲಿ ಯಾವ ರೀತಿಯಾದಂಥ ತೆರಿಗೆಗಳು ಇತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಇಲ್ಲಿ ಇತಿಹಾಸಕಾರ ಹೇಳ್ತಾ ಹೋಗ್ತಾನೆ ಪ್ರೊಫೆಷನ್ ಟ್ಯಾಕ್ಸ್. ಸೊ ಪ್ರೊಫೆಷ್ನಲ್ ಟ್ಯಾಕ್ಸ್ ಅನ್ನುವಂಥದ್ದು ವೃತ್ತಿ ತೆರಿಗೆ ಅನ್ನುವಂಥದ್ದು ಇತ್ತಂತೆ. ಬೇರೆ ಬೇರೆ ವೃತ್ತಿಗಳಿಗೆ ಸಂಬಂಧಪಟ್ಟಂತಹ ತೆರಿಗೆಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇತ್ತು. ಆ್ಯಂಡ್ ಆನ್ ಹೌಸಸ್, ಮನೆಗಳ ಮೇಲೆ ಇಲ್ಲಿ ತೆರಿಗೆಗಳನ್ನು ಸಂಗ್ರಹಣೆಯನ್ನು ಮಾಡಲಾಗ್ತಾ ಇತ್ತು. ಕ್ಯಾಟ್ಲಸ್, ಇಲ್ಲಿ ಹಸುಗಳ ಮೇಲೆಯೂ ಸಹ ಏನು ಮಾಡ್ತಾಯಿದ್ರು, ಆ ತೆರಿಗೆಗಳನ್ನು ಇಲ್ಲಿ ಹಾಕಲಾಗಿತ್ತು. ಆ್ಯಂಡ್ ಲೈಫ್ ಸ್ಟಾಕ್, ಸಾಕು ಪ್ರಾಣಿಗಳ ಮೇಲೆಯೂ ಸಹ ಏನಿತ್ತು ಅಲ್ಲಿ ತೆರಿಗೆ ಅನ್ನುವಂಥದ್ದನ್ನು ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇತ್ತಂತೆ. ಬೇರೆ ಬೇರೆ ಕ್ಯಾಟಲ್ ಡ್ರೈವಿಂಗ್ ಇಸ್ ಕಾಮನ್. ಸೊ ಇದು ಏನಿದೆ ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ, ಬೇರೆ ಬೇರೆ ಸಾಕು ಪ್ರಾಣಿಗಳನ್ನು ಸಾಕುವಂಥದ್ದು, ಅವುಗಳ ಮೇಲೆಯೂ ಸಹ ಟ್ಯಾಕ್ಸ್ ಇರ್ತಾ ಇತ್ತು. ಆ್ಯಂಡ್ ಆನ್ ಫಾರೆಸ್ಟ್ ಪ್ರಾಡಕ್ಟ್ಸ್, ಅರಣ್ಯೋತ್ಪನ್ನಗಳ ಮೇಲೆ ಸಹ ಇಲ್ಲಿ ಟ್ಯಾಕ್ಸ್ಗಳನ್ನು ಹಾಕಲಾಗಿತ್ತು, ಕಲೆಕ್ಟ್ ಮಾಡ್ತಾಯಿದ್ರು. ಅಂದರೆ ಏನು ಫಾರೆಸ್ಟಿಗೆ ಹೋಗಿ ಏನೇನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೋ ಆ ರೀತಿಯಾದಂಥ ಉತ್ಪನ್ನಗಳು,
ಅಂದರೆ ಏನು ವ್ಯಕ್ತಿಗಳು ಅಥವಾ ಜನರು ಆ ಒಂದು ಅರಣ್ಯದಿಂದ ಉತ್ಪನ್ನವನ್ನು ಪಡಿತಾರೋ ಅದರ ಮೇಲೆ ಇಲ್ಲಿ ತೆರಿಗೆ ಅನ್ನುವಂಥದ್ದಿತ್ತು. ಆ್ಯಂಡ್ ಆನ್ ಸೇಲ್ಸ್, ಆ ಒಂದು ತೆರಿಗೆ ಅನ್ನುವಂಥದ್ದಿಂದೆ ಮಾರಾಟದ ಮೇಲೆಯೂ ಸಹ, ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಏನು ಕರಿತೇವೆ, ವ್ಯಾಪಾರ ವಾಣಿಜ್ಯ ತೆರಿಗೆ ಅನ್ನುವಂಥದ್ದು ಸಹ ಇಲ್ಲಿ ಇತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಈ ರೀತಿಯಾದಂಥ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಂತೆ ಮೌರ್ಯರ ಕಾಲದಲ್ಲಿ. ಆ್ಯಂಡ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಆಫ್ ಮೌರ್ಯನ್ ಪೀರಿಯಡ್, ಮೌರ್ಯರ ಕಾಲದ ಪ್ರಾಂತೀಯ ಸರ್ಕಾರವನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ, ಎಂಪೈರ್ ಡಿವೈಡ್ ಇಂಟು 5 ಪ್ರಾವಿನ್ಸಸ್, ಇಡೀ ಒಂದು ಸಾಮ್ರಾಜ್ಯವನ್ನು 5 ಪ್ರಾಂತ್ಯಗಳಾಗಿ ವಿಭಜನೆ. ಸೊ ಇಡೀ ಹೋಲ್ ಎಂಪೈರ್ ಡಿವೈಡ್ ಇಂಟು 5 ಪ್ರಾವಿನ್ಸಸ್, 5 ಪ್ರಾಂತ್ಯಗಳಾಗಿ ವಿಭಜನೆಯನ್ನು ಮಾಡಿಕೊಂಡಿದ್ರು ಇಡೀ ಸಾಮ್ರಾಜ್ಯವನ್ನು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ದರ್ ಕ್ಯಾಪಿಟಲ್ಸ್, ಸೊ ಅಂತೂ ಇಲ್ಲಿ ಹಿಸ್ಟೋರಿಯನ್ ಎಕ್ಸ್ಪ್ಲೇನ್ಸ್ ಅಬೌಟ್ ದ ಮೇನ್ ಇಂಪಾರ್ಟೆಂಟ್ ಸಿಟೀಸ್ ಆ್ಯಂಡ್ ದರ್ ಕ್ಯಾಪಿಟಲ್ಸ್. ಅಲ್ಲಿ ಇತಿಹಾಸಕಾರ ವರ್ಣಿಸ್ತಾ ಹೋಗ್ತಾನೆ ನಮಗೆ ಯಾವ ರೀತಿಯಾದಂತಹ ಒಂದು ಪ್ರಾಂತ್ಯಗಳು ಅನ್ನುವಂಥದ್ದು ಇರ್ತಾ ಇತ್ತು, ಪ್ರಮುಖವಾದಂಥ ಪ್ರಾಂತ್ಯಗಳು ಯಾವ್ಯಾವುದು ಮತ್ತು ಅದರ ರಾಜಧಾನಿ ಯಾವುದು ಅನ್ನುವಂಥ ಎಕ್ಸಾಂಪಲ್ಸ್ಗಳನ್ನು ಸಹ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದ ಕ್ಯಾಪಿಟಲ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಾವಿನ್ಸಸ್ ಲೈಕ್ ಗಿರ್ನಾರ್, ತಕ್ಷಶಿಲಾ, ಉಜ್ಜಯಿನ್, ತೋಸಾಲಿ ಆ್ಯಂಡ್ ಸುವರ್ಣಗಿರಿ. ಸೊ ಈ ರೀತಿಯಾದಂಥ ಒಂದು ಪ್ರಾಂತ್ಯಗಳು ಅನ್ನುವಂಥದ್ದು ಇತ್ತಂತೆ ಮೌರ್ಯರ ಕಾಲದಲ್ಲಿ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ. ಗಿರ್ನಾರ್, ತಕ್ಷಶಿಲಾ, ಉಜ್ಜಯಿನ್, ತೋಸಾಲಿ ಮತ್ತು ಸುವರ್ಣಗಿರಿ ಎನ್ನುವಂತಹ ಒಂದು ಆಡಳಿತದ ಕೇಂದ್ರಗಳು ಮತ್ತು ಆ ರೀತಿಯಾದಂತಹ ಪ್ರಾಂತ್ಯಗಳು ಅನ್ನುವಂಥದ್ದು ಇತ್ತು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ. ಆ್ಯಂಡ್ ಈಚ್ ಪ್ರಾವಿನ್ಸಸ್ ಅಂಡರ್ ದಿ ಚಾರ್ಜ್ ಆಫ್ ಅ ಗವರ್ನರ್, ಒಬ್ಬೊಬ್ಬ ಗವರ್ನರ್ ಸಹ, ಒಬ್ಬೊಬ್ಬ ರಾಜ್ಯಪಾಲ ಅನ್ನುವಂಥವನು ಏನಿದ್ದಾನೆ ಈ ಒಂದೊಂದು ಪ್ರಾಂತ್ಯಗಳನ್ನು ಸಹ ಅವನು ಅಬ್ಸರ್ವ್ ಮಾಡ್ತಾ ಇದ್ದ, ಅದನ್ನು ನೋಡ್ಕೊಳ್ತಾ ಇದ್ದ. ಪ್ರತಿಯೊಂದು ಪ್ರಾಂತ್ಯಕ್ಕೂ ಸಹ ಈಚ್ ಪ್ರಾವಿನ್ಸಸ್ ಹ್ಯಾಡ್ ಎ ಗವರ್ನರ್, ಒಂದೊಂದು ಪ್ರಾಂತ್ಯವೂ ಸಹ ಒಂದೊಂದು ರಾಜ್ಯಪಾಲನನ್ನು ಹೊಂದಿರ್ತಾ ಇತ್ತು, ಅವನ ಅಧೀನದಲ್ಲಿ ಇಲ್ಲಿ ಕಾರ್ಯನಿರ್ವಹಣೆ ಅನ್ನುವಂಥದ್ದು ಆಗಿರ್ತಾ ಇತ್ತು. ಆ್ಯಂಡ್ ಗವರ್ನರ್ಸ್ ಬಿಲಾಂಗ್ಸ್ ಟು ರಾಯಲ್ ಫ್ಯಾಮಿಲಿ ಆರ್ ರಿಲೇಟಿವ್ಸ್ ಆಫ್ ದ ಕಿಂಗ್. ರಾಜನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ ಏನಾಗ್ತಾ ಇದ್ರು ಇಲ್ಲಿ ಆ ಗವರ್ನರ್ಗಳಾಗ್ತಾ ಇದ್ರು ಅಥವಾ ರಾಜ್ಯಪಾಲರಾಗ್ತಾ ಇದ್ರು. ಅಂದರೆ ರಾಜನ ಕುಟುಂಬಸ್ಥರು ಏನಿದ್ದಾರೆ, ದ ರಿಲೇಟಿವ್ಸ್ ಆರ್ ದ ರಾಯಲ್ ಫ್ಯಾಮಿಲಿ ಮೆಂಬರ್ಸ್, ದೇ ಆರ್ ಅಪಾಯಿಂಟಿಂಗ್ ಆ್ಯಸ್ ಎ ಗವರ್ನರ್ಸ್ ಆಫ್ ಪ್ರಾವಿನ್ಸ್. ಇಲ್ಲಿ ಪ್ರಾಂತ್ಯಗಳಿಗೆ ಆ ರಾಜನ ಕುಟುಂಬಸ್ಥರು ಅಥವಾ ಅವನ ಒಂದು ರಿಲೇಟಿವ್ಸ್ ಏನಿದ್ದಾರೆ ಅವರೇ ಆ ಒಂದು ರಾಜ್ಯಪಾಲರಾಗಿ ಇಲ್ಲಿ ನೇಮಕವನ್ನು ಮಾಡಲಾಗ್ತಾ ಇತ್ತು, ಬೇರೆಯವರನ್ನಲ್ಲ. ಆ್ಯಂಡ್ ಪ್ರಾವಿನ್ಸಸ್ ಡಿವೈಡ್ ಇಂಟು ಡಿಸ್ಟ್ರಿಕ್ಟ್ಸ್. ಈಗ ಮತ್ತೆ ಆ ಪ್ರಾಂತ್ಯಗಳನ್ನು ವಿಭಜನೆಯನ್ನು ಮಾಡಲಾಗಿತ್ತು ಇಲ್ಲಿ ಆಡಳಿತದ ಅನುಕೂಲತೆಗೋಸ್ಕರವಾಗಿ. ಸೊ ಯಾವ ರೀತಿಯಾಗಿತ್ತಪ್ಪ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಪ್ರಾಂತ್ಯ ಅನ್ನುವಂಥದ್ದು ಈಗ ವಿಭಜನೆಯಾಗಿ ಈ ಜಿಲ್ಲೆಗಳಾಗಿ ವಿಭಜನೆಯನ್ನು ಮಾಡಲಾಗಿತ್ತಂತೆ. ಪ್ರಾವಿನ್ಸಸ್ ಡಿವೈಡ್ ಇಂಟು ಮೆನಿ ಡಿಸ್ಟ್ರಿಕ್ಟ್ಸ್, ಇಲ್ಲಿ ಪ್ರಾಂತ್ಯಗಳನ್ನು ಹಲವಾರು ಜಿಲ್ಲೆಗಳಾಗಿ ವಿಭಜನೆಯನ್ನು ಮಾಡಲಾಗ್ತಾ ಇತ್ತು. ಆ್ಯಂಡ್ ಡಿಸ್ಟ್ರಿಕ್ಟ್ಸ್ ಗವರ್ನ್ಡ್ ಬೈ ಸ್ಥಾನಿಕಸ್. ಈ ಒಂದು ಜಿಲ್ಲೆಗಳು ಏನಿದ್ದಾವೆ ಇವುಗಳನ್ನು ಸ್ಥಾನಿಕ ಅನ್ನುವ ಅಧಿಕಾರಿ ನೋಡ್ಕೊಳ್ತಾ ಇದ್ದ. ಅಂದರೆ provinces looked over by governors and districts governed by ಸ್ಥಾನಿಕಾಸ್. ಇಲ್ಲಿ ಈ ಪ್ರಾಂತ್ಯಗಳನ್ನು ಈ ರಾಜ್ಯಪಾಲರುಗಳು, ಅದೇ ರೀತಿಯಾಗಿ ಜಿಲ್ಲೆಗಳನ್ನು ಸ್ಥಾನಿಕರು ಇಲ್ಲಿ ನೋಡ್ಕೊಳ್ತಾ ಇದ್ರು. ಆ್ಯಂಡ್ ಡಿಸ್ಟ್ರಿಕ್ಟ್ಸ್ ಡಿವೈಡ್ ಇಂಟು ಮೆನಿ ವಿಲೇಜಸ್ ಆ್ಯಂಡ್ ವಿಲೇಜಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ಗ್ರಾಮಿಕ. ಇಲ್ಲಿ ಅದೇ ರೀತಿಯಾಗಿ ಮತ್ತೆ ವಿಭಜನೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಒಂದು ಏನು ಆ ರಾಜ್ಯವನ್ನು, ದೊಡ್ಡ ರಾಜ್ಯವನ್ನು ಪ್ರಾಂತ್ಯಗಳನ್ನು ಮತ್ತೆ ವಿಭಜನೆ ಮಾಡಿ ಜಿಲ್ಲೆಗಳನ್ನು ಮತ್ತೆ ವಿಭಜನೆ ಮಾಡಿ ಗ್ರಾಮಗಳಾಗಿ ವಿಭಜಿಸಲಾಗಿತ್ತು. ಮತ್ತು ಗ್ರಾಮದ ಆಡಳಿತವನ್ನು ಗ್ರಾಮಿಕ ಅನ್ನುವಂತಹ ಮುಖ್ಯಸ್ಥೆಯಿಂದನೇ ಅವನು ನೋಡ್ಕೊಳ್ತಾ ಇದ್ದ. ಅವನು ಈ ಹಳ್ಳಿಗಳಿಗೆ ಆ ಒಂದು ಹಳ್ಳಿಯ ಜವಾಬ್ದಾರಿಯನ್ನು ಹೊತ್ತಿದ್ದ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ದ ಅಫಿಷಿಯಲ್ ಇನ್ಚಾರ್ಜ್ ಆಫ್ 10 ವಿಲೇಜಸ್ ಆಲ್ಸೋ ದೇರ್. ಸೊ ಇಲ್ಲಿ 10 ಏನು ಗ್ರಾಮಗಳಿದ್ದಾವೆ, ಆ 10 ಗ್ರಾಮಗಳನ್ನು ನೋಡಿಕೊಳ್ಳುವಂಥ ಒಬ್ಬ ಮುಖ್ಯಸ್ಥ ಇದ್ದಂತೆ. ಸೊ ಐ ವಾಸ್ ಕಾಲ್ಡ್ ಆಸ್ ಗೋಪ. ಅವನನ್ನು ಗೋಪ ಅಂಥೇಳಿ ಕರೆಯಲಾಗ್ತಾ ಇತ್ತು. ಹಿ ವಾಸ್ ದ ಇನ್ಚಾರ್ಜ್ ಆಫ್ 10 ವಿಲೇಜಸ್. ಆತ 10
10 ಹಳ್ಳಿಗಳ ಮುಖ್ಯಸ್ಥನಾಗಿದ್ದ, ಅದನ್ನು ನೋಡಿಕೊಳ್ಳುವಂತಹ ಒಬ್ಬ ಮುಖ್ಯ ವ್ಯಕ್ತಿಯಾಗಿದ್ದ ಅನ್ನುವಂತಹ ಸಹ ಮಾಹಿತಿಯನ್ನು ಇತಿಹಾಸಕಾರ ನೀಡ್ತಾ ಹೋಗ್ತಾನೆ. ಆ್ಯಂಡ್ ಅಶೋಕ ಅಪಾಯಿಂಟೆಡ್ ಧರ್ಮ ಮಹಾಮಾತ್ರಸ್ ಬೋತ್ ಇನ್ ದ ಸೆಂಟರ್ ಆ್ಯಂಡ್ ಇನ್ ದಸ್ ಪ್ರಾವಿನ್ಸಸ್. ಇಲ್ಲಿ ಧರ್ಮ ಮಹಾಮಾತ್ರ ಅನ್ನುವಂಥ ಆ ಒಂದು ಧರ್ಮ ಪ್ರಚಾರಕರು ಮತ್ತು ಆ ಬೌದ್ಧ ಧರ್ಮದ ಕುರಿತಂಥ ವಿಚಾರವನ್ನು ಮಾಡುವಂಥ ವ್ಯಕ್ತಿ ಏನಿದ್ದಾನೆ, ಆ ಒಬ್ಬ ಅಧಿಕಾರಿಯನ್ನು ಎಲ್ಲ ಒಂದು ಪ್ರಾಂತ್ಯಗಳ ಒಂದು ಕೇಂದ್ರದಲ್ಲಿ, ಅದೇ ರೀತಿಯಾಗಿ ಆ ಕೇಂದ್ರ ಸರ್ಕಾರದಲ್ಲಿಯೂ ಸಹ ಅಶೋಕ ಮಹಾರಾಜ ಅನ್ನುವಂಥವನು ನೇಮಕವನ್ನು ಮಾಡಿದಂತೆ. ಅಂತೂ ಈ ರೀತಿಯಾದಂಥ ಒಂದು ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಈ ಮೌರ್ಯರ ಕಾಲದಲ್ಲಿತ್ತು. ಆ್ಯಂಡ್ ಸಿಟಿ ಅಡ್ಮಿನಿಸ್ಟ್ರೇಷನ್, ಇಲ್ಲಿ ನಗರಾಡಳಿತವನ್ನು ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ, ಗ್ರೀಕ್ ಅಂಬಾಸಡರ್ ಮೆಗಸ್ತಾನಿಸ್ ಗೇವ್ ಡಿಟೇಲ್ಡ್ ಡಿಸ್ಕ್ರಿಪ್ಷನ್ ಅಬೌಟ್ ಸಿಟಿ ಅಡ್ಮಿನಿಸ್ಟ್ರೇಷನ್ ಆಫ್ ಮೌರ್ಯನ್ಸ್. ಮೌರ್ಯರ ಒಂದು ಆಡಳಿತ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ರ ಕುರಿತಂತೆ ಈ ಒಬ್ಬ ಬಂದಂತಹ ರಾಯಭಾರಿ ಮೆಗಾಸ್ತಾನಿಸ್ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಸೊ city administration, he explained ಒನ್ ಆಫ್ ದಿ ಮೇಜರ್ ಸಿಟಿ ಪಾಟಲಿಪುತ್ರ. ಇಲ್ಲಿ ಈ ಪಾಟಲಿಪುತ್ರ ಅನ್ನುವಂತಹ ಒಂದು ಪ್ರಮುಖವಾದಂಥ ಅವರ ಕೇಂದ್ರ ಸ್ಥಳ ಏನಿದೆ ಅಥವಾ ಆ ರಾಜಧಾನಿ ಸ್ಥಳ ಏನಿದೆ, ಆ ಒಂದು ನಗರದ ಸಂಪೂರ್ಣ ಮಾಹಿತಿಯನ್ನು ಈತ ನಗರಾಡಳಿತದ ಕುರಿತಂತೆ ನಮಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಹೇಗಿತ್ತು ಅನ್ನುವಂಥದ್ದಾಗಿ ಅದರ ಮುಖಾಂತರವಾಗಿ ವರ್ಣಿಸ್ತಾ ಹೋಗಿದ್ದಾನೆ. ಸೊ ಹೇಗಿತ್ತಪ್ಪ ದ ಅಡ್ಮಿನಿಸ್ಟ್ರೇಷನ್ ಆಫ್ ಪಾಟಲಿಪುತ್ರ, ಪಾಟಲಿಪುತ್ರದ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ನಿರ್ವಹಣೆ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ದಾಗಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಸಿಟಿ ಅಡ್ಮಿನಿಸ್ಟ್ರೇಷನ್ ಇಂಟ್ರೆಸ್ಟೆಡ್ ಟು ಎ ಕಮಿಟಿ ಆಫ್ 30 ಮೆಂಬರ್ಸ್, 30 ಜನರಿಂದ ಕೂಡಿದಂತಹ ಒಂದು ಸಮಿತಿ ಅನ್ನುವಂಥದ್ದಿತ್ತು. ಇಟ್ ವಾಸ್ ಡಿವೈಡ್ ಇಂಟು 6 ಬೋರ್ಡ್ಸ್ ಆಫ್ 5 ಈಚ್ ಮೆಂಬರ್ಸ್. ಇಲ್ಲಿ 5 ಜನರಿಂದ ಕೂಡಿದಂತಹ 6 ಇಲ್ಲಿ ಇಲಾಖೆಗಳಾಗಿ ಅಥವಾ ಮಂಡಳಿಗಳಾಗಿ ವಿಭಜನೆಯನ್ನು ಮಾಡಲಾಗಿತ್ತಂತೆ. ಇಡೀ ನಗರಾಡಳಿತವನ್ನು ನೋಡ್ಕೊಳ್ಳಿಕ್ಕೋಸ್ಕರವಾಗಿ 30 ಜನ ಅಲ್ಲಿ ಅಧಿಕಾರಿಗಳಿದ್ದರು. ಪ್ರತಿಯೊಂದು ಒಂದು ಡಿಪಾರ್ಟ್ಮೆಂಟ್ಗಳು, ಅಲ್ಲಿ 6 ಡಿಪಾರ್ಟ್ಮೆಂಟ್ಸ್ಗಳಿತ್ತು. ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಸಹ 5 ಜನ ಮುಖ್ಯಸ್ಥರುಗಳು ಅನ್ನುವಂಥವ್ರು ಅಲ್ಲಿ ಅಪಾಯಿಂಟ್ ಆಗಿದ್ದರು ಅಥವಾ ನೇಮಕವಾಗಿದ್ದರು ಈ ಆಡಳಿತವನ್ನು ನೋಡ್ಕೊಳ್ಳಿಕ್ಕೋಸ್ಕರವಾಗಿ ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗಾದರೆ ಆ ಡಿಪಾರ್ಟ್ಮೆಂಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಿತ್ತಪ್ಪ? ಈಚ್ ಡಿಪಾರ್ಟ್ಮೆಂಟ್ ಲುಕ್ಡ್ ಆಫ್ಟರ್ ರೋಡ್ಸ್, ಮಾರ್ಕೆಟ್ಸ್, ಹಾಸ್ಪಿಟಲ್ಸ್, ಟೆಂಪಲ್ಸ್, ಸ್ಕೂಲ್ಸ್, ವಾಟರ್ ಸಪ್ಲೈ ಎಟ್ಸೆಟ್ರಾ. ಸೊ ಈ ರೀತಿಯಾದಂಥ ಮ್ಯಾಟರ್ಸ್ಗಳನ್ನು ಏನು ಮಾಡ್ತಾ ಇದ್ದು, ದೇ ಆರ್ ಹ್ಯಾಂಡ್ಲಿಂಗ್ ದೀಸ್ ಟೈಪ್ ಆಫ್ ಮ್ಯಾಟರ್ಸ್. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸಹ ಈ ರೀತಿಯಾದಂಥ ಒಂದು ವಿಷಯಗಳನ್ನು ಇವು ಏನು ಮಾಡ್ತಾಯಿದ್ವು, ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತಿದ್ವಂತೆ. ಯಾವುದಪ್ಪ ಅಂತಂದರೆ ರಸ್ತೆಗಳ ಜವಾಬ್ದಾರಿ, ಅದೇ ರೀತಿಯಾಗಿ ಮಾರುಕಟ್ಟೆಗಳ ಜವಾಬ್ದಾರಿ, ಆಸ್ಪತ್ರೆಗಳು, ಅದೇ ರೀತಿಯಾಗಿ ದೇವಾಲಯಗಳು, ಶಾಲೆಗಳು ಮತ್ತು ಈ ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತಹ ವಿಷಯಗಳು ಈ ಎಲ್ಲ ಡಿಪಾರ್ಟ್ಮೆಂಟಿಗೂ ಸಹ ಹಂಚಲಾಗಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಒಂದು ನಗರದ ಆಡಳಿತದ ಕುರಿತಂತೆ ವರ್ಣನೆಯನ್ನು ಸಂಪೂರ್ಣವಾಗಿ ಮೆಗಾಸ್ಥಾನಿಸ್ನ ವರ್ಣನೆಯಂತೆ ವರ್ಣಿಸ್ತಾ ಹೋಗ್ತಾನೆ. ಆ್ಯಂಡ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆಫ್ ಮೌರ್ಯನ್ ಪೀರಿಯಡ್, ಮೌರ್ಯರ ಕಾಲದ ಸೈನಿಕ ಆಡಳಿತದ ಕುರಿತಂತೆ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ, ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆಫ್ ಚಂದ್ರಗುಪ್ತ ವಾಸ್ ವೆರಿ ಎಫಿಷಿಯಂಟ್ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಸೊ ಸಂಪೂರ್ಣವಾಗಿ ಚಂದ್ರಗುಪ್ತ ಮೌರ್ಯ, ದ ಫೌಂಡರ್ ಆಫ್ ಮೌರ್ಯನ್ ಎಂಪೈರ್, ಹಿ ಆರ್ಗನೈಸ್ಡ್ ಮಿಲಿಟರಿ ಸ್ಟ್ರಾಂಗ್. ಸೊ ಅತ್ಯಂತ ಬಲಿಷ್ಠವಾಗಿ ಒಂದು ಸೈನ್ಯವನ್ನು ನಿರ್ವಹಣೆಯನ್ನು ಕಟ್ಟಿದ್ದ ಈ ಚಂದ್ರಗುಪ್ತ ಮೌರ್ಯ ಅನ್ನುವಂಥ ಆ ಸ್ಥಾಪಕ ಮೌರ್ಯ ಸಾಮ್ರಾಜ್ಯದ್ದು. ಆ್ಯಂಡ್ ಕಿಂಗ್ ಪರ್ಸ್ನಲಿ ಅಬ್ಸರ್ವ್ಡ್ ಆರ್ ಲೀಡೆಡ್ ದ ಆರ್ಮಿ ಡ್ಯೂರಿಂಗ್ ವಾರ್ಸ್. ಸೊ ಇಲ್ಲಿ ರಾಜ ಅನ್ನುವಂಥವನು ಏನು ಮಾಡ್ತಾ ಇದ್ದ, ತಾನೇ ಸ್ವತಃ ಏನು ಮಾಡ್ತಾ ಇದ್ದ, ಆ ಸೈನ್ಯವನ್ನು ನೋಡ್ತಾ ಇದ್ದ. ಅದು ಸಹ ಯುದ್ಧದ ಸಂದರ್ಭದಲ್ಲಿ ತಾನೇ ಸ್ವತಃ ಮುಂದೆ ನಿಂತು ಆ ಸೈನ್ಯವನ್ನು ಏನು ಮಾಡ್ತಾ ಇದ್ದ, ಮುನ್ನಡೆಸ್ತಾ ಇದ್ದ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ರಾಜ ಎಲ್ಲೋ ಇದ್ದು ಇನ್ಸ್ಟ್ರಕ್ಷನನ್ನು ಕೊಟ್ಟಂಥದ್ದಲ್ಲ. ಸೊ ಹಿ ವಾಸ್ ಲೀಡ್ ದ ಆರ್ಮಿ ಅಟ್ ದ ಟೈಮ್ ಆಫ್ ವಾರ್. ಯುದ್ಧದ ಸಂದರ್ಭದಲ್ಲಿ ಆತನೇ ಏನು ಮಾಡ್ತಾ ಇದ್ದ, ಆ ಒಂದು ಯುದ್ಧಕ್ಕೆ ಹೊರಟಂತಹ ಸೈನ್ಯದ ಮುಂದಾಳತ್ವವನ್ನು ಸಹ ವಹಿಸಿದಂಥ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತದೆ. ಆ್ಯಂಡ್ ಚಂದ್ರಗುಪ್ತ ಆರ್ಮಿ ಕನ್ಸಿಸ್ಟೆಡ್ 6 lakh ಇನ್ಫೆಂಟ್ರಿ. ಸೊ ಇಲ್ಲಿ ಇತಿಹಾಸಕಾರ ವರ್ಣಿಸುವಂತೆ ಚಂದ್ರಗುಪ್ತ ಮೌರ್ಯನ ಒಂದು ಸೈನ್ಯ ಅನ್ನುವಂಥದ್ದು ಎಷ್ಟಿತ್ತಪ್ಪ, ಹೇಗಿತ್ತು ಅನ್ನುವಂಥದ್ದಾಗಿ ಅಲ್ಲಿನ ವಿಂಗ್ಸ್ಗಳ ಕುರಿತಂತೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಚಂದ್ರಗುಪ್ತ ಮೌರ್ಯಸ್ ಆರ್ಮಿ ಕನ್ಸಿಸ್ಟೆಡ್ ಆಫ್ 6 lakh
ಇನ್ಫೆಂಟ್ರಿ. ಇಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಒಂದು ಸೈನ್ಯ ಅನ್ನುವಂಥದ್ದು 6 ಲಕ್ಷ ಕಾಲ್ದಳದ ಸೈನಿಕರಿಂದ ಕೂಡಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ 30,000 ಕಾವಲ್ರಿ, ಇಲ್ಲಿ 30,000 ಒಂದು ಅಶ್ವಗಳಿಂದ ಕೂಡಿದಂತಹ ಅಶ್ವದಳ ಅನ್ನುವಂಥದ್ದು ಮೀನ್ಸ್ ಹಾರ್ಸ್ಪೋರ್ಸ್. ಇಲ್ಲಿ ಅಶ್ವ ಪಡೆ ಅನ್ನುವಂಥದ್ದು 30,000 ಒಂದು ಅಶ್ವಗಳಿಂದ ಕೂಡಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ 9,000 ಎಲಿಫೆಂಟ್ಸ್ ಇನ್ ಎಲಿಫೆಂಟ್ರಿ ಫೋರ್ಸ್. ಇಲ್ಲಿ ಗಜಪಡೆ ಅನ್ನುವಂಥದ್ದು 9,000 ಗಜಗಳಿಂದ ಅಂದರೆ ಆನೆಗಳಿಂದ ಕೂಡಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಂತೂ ದೊಡ್ಡದಾಗಿತ್ತು ಅನ್ನುವಂಥದ್ದನ್ನು ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ದ ವಾರ್ ಆಫೀಸ್ ಅಡ್ಮಿನಿಸ್ಟ್ರೇಟೆಡ್ ಬೈ 6 boards. ಸೊ ಇಲ್ಲಿಯೂ ಸಹ ಏನಿತ್ತಪ್ಪ ಅಂತಂದರೆ 6 ಇಲಾಖೆಗಳು ಇತ್ತಂತೆ. ಅದು ಸಹ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅದರ ನಿರ್ವಹಣೆಗೋಸ್ಕರವಾಗಿ ಟು ಮೇಂಟೈನ್ ದ ವಾರ್ ಆಫೀಸ್ ದೆರ್ ವಾಸ್ 6 boards. 6 ಇಲಾಖೆಗಳಲ್ಲಿ ಒಂದು ಯುದ್ಧ ಇಲಾಖೆ ಅನ್ನುವಂಥದ್ದು ಹಂಚಲಾಗಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಈಚ್ ಕನ್ಸಿಸ್ಟಿಂಗ್ ಆಫ್ 5 members. ಪ್ರತಿಯೊಂದು ಇಲಾಖೆಯು ಸಹ 5 ಜನ ಸದಸ್ಯರಿಂದ ಕೂಡಿತ್ತು 6 ಇಲಾಖೆಗಳು ಅನ್ನುವಂಥದ್ದು. ಸೊ ಏನೇ ಆಗಿರಲಿ ಯಾವುದಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ವಹಣೆಯನ್ನು ಮಾಡ್ತಾ ಇದ್ವಪ್ಪ 6 boards. ದೇ ಆರ್ ಮೇಂಟೈನಿಂಗ್ ದ ನೇವಿ, ಟ್ರಾನ್ಸ್ಪೋರ್ಟ್, ಇನ್ಸ್ಪೆಂಟ್ರಿ, ಕಾವಲ್ರಿ ಆ್ಯಂಡ್ ಚಾರಿಯೋಟ್ ಆ್ಯಂಡ್ ಆಲ್ಸೋ ಎಲಿಫೆಂಟ್ ಫೋರ್ಸ್. ಸೊ ಈ ರೀತಿಯಾದಂತಹ ಇಲಾಖೆಗಳು ಇದ್ದವು ಅಥವಾ ನಿರ್ವಹಣೆಯನ್ನು ಮಾಡ್ತಾ ಇದ್ದಂತಹ ಒಂದು ಇಲಾಖೆಗಳಾಗಿದ್ವು ಅನ್ನುವಂತಾಗಿ ವರ್ಣಿಸ್ತಾ ಹೋಗ್ತಾನೆ. ಒಂದು ಅಂತಂದರೆ ನೌಕಾದಳಕ್ಕೆ ಸಂಬಂಧಪಟ್ಟಂತಹ ಇಲಾಖೆ, ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಥವಾ ಸಾರಿಗೆಗೆ ಸಂಬಂಧಪಟ್ಟಂತಹ ಇಲಾಖೆ, ಅದೇ ರೀತಿಯಾಗಿ ಇನ್ಫೆಂಟ್ರಿ ಕಾಲ್ದಳಕ್ಕೆ ಸಂಬಂಧಪಟ್ಟಂತಹ ಸಪರೇಟ್ ಬೋರ್ಡ್, ಒಂದು ಪ್ರತ್ಯೇಕವಾದಂತಹ ಒಂದು ಇಲಾಖೆ ಅನ್ನುವಂಥದ್ದು. ಕಾವಲ್ರಿ ಮೀನ್ಸ್ ಹಾರ್ಸ್ಪೋರ್ಸ್, ಸೊ ಈ ಒಂದು ಅಶ್ವದಳಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅನ್ನುವಂತಹದ್ದು. ಆ್ಯಂಡ್ ಚಾರಿಯೋಟ್ ಈ ರಥದಳಕ್ಕೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು. ಆ್ಯಂಡ್ ಎಲಿಫೆಂಟ್ ಫೋರ್ಸ್, ಸೊ ಇಲ್ಲಿ ಗಜದಳಕ್ಕೆ ಸಂಬಂಧಪಟ್ಟಂತಹ ಒಂದು ಇಲಾಖೆ ಅನ್ನುವಂಥದ್ದು. ಹೀಗೆ 6 ಇಲಾಖೆಗಳಲ್ಲಿ ಯುದ್ಧದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಇಲ್ಲಿ ಹಂಚಲಾಗಿತ್ತು ಅನ್ನುವಂಥದ್ದಾಗಿ, ಅಂದರೆ ಒಂದೊಂದು ವಿಂಗ್ಸ್ಗೂ ಸಹ ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಇತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ನೆಕ್ಸ್ಟ್ ಇನ್ ಕಾಂಟ್ರಿಬ್ಯೂಷನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಈ ಒಂದು ಮೌರ್ಯರ ಕೊಡುಗೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಕೊಡುಗೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಮೌರ್ಯನ್ಸ್ ಆಲ್ಸೋ ದೇ ಆರ್ ದ ಬಿಲ್ಡರ್ಸ್. ಈ ಮೌರ್ಯರು ಸಹ ಇದ್ದಾರೆ, ಅವರು ಸಹ ಕಟ್ಟಡವನ್ನು ಕಟ್ಟುವಂತಹ ಒಂದು ನಿರ್ಮಾತೃಗಳಾಗಿದ್ದರು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದೇ ಬಿಲ್ಟ್ ಮೆನಿ ಪ್ಯಾಲೇಸಸ್ ಆ್ಯಂಡ್ ಆಲ್ಸೋ ಮಾನ್ಯುಮೆಂಟ್ಸ್ ಅಟ್ ದಟ್ ಟೈಮ್. ಅವರ ಕಾಲದಲ್ಲಿ ಅವರು ಹಲವಾರು ಅರಮನೆಗಳನ್ನು, ಅದೇ ರೀತಿಯಾಗಿ ಹಲವಾರು ಸ್ಮಾರಕ ಕಟ್ಟಡಗಳನ್ನು ಕಟ್ಟಿದಂತಹ ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತದೆ. ಬಿಲ್ಡಿಂಗ್ಸ್ ಪ್ರಿಯರ್ ಟು ಅಶೋಕ ಬಿಲ್ಟ್ ಬೈ ವುಡ್ ಆ್ಯಂಡ್ ಬ್ರಿಕ್. ಸೊ ಪೂರ್ವದ ಕಾಲದಲ್ಲಿ ಏನಿತ್ತಪ್ಪ, ಅಶೋಕನಿಗಿಂತ ಪೂರ್ವದಲ್ಲಿ ನಾವು ನೋಡ್ತಾ ಹೋದರೆ, ಸೊ ಪ್ರಿವಿಯಸ್ ಕಿಂಗ್ಸ್ ಸೊ ದೇ ಆರ್ ಬಿಲ್ಟ್ ಬಿಲ್ಡಿಂಗ್ಸ್ ಬೈ ಯೂಸಿಂಗ್ ವುಡ್ ಆ್ಯಂಡ್ ಬ್ರಿಕ್. ಅಲ್ಲಿ ಅಶೋಕನಿಗಿಂತ ಪೂರ್ವದಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಅಲ್ಲಿನ ಅರಸರುಗಳು ಏನು ಮಾಡಿದರು, ಅಲ್ಲಿ ಕಟ್ಟಿಗೆ ಮತ್ತು ಒಂದು ಇಟ್ಟಿಗೆಯನ್ನು ಬಳಸಿಕೊಂಡು ಕಟ್ಟಡಗಳನ್ನು ನಿರ್ಮಾಣವನ್ನು ಮಾಡಿದರಂತೆ. ಸೊ ದೇ ಆರ್ ನಾಟ್ ಸರ್ವೈವ್ಡ್. ಸೊ ಅದು ಏನಿದ್ದಾವೆ ಅಷ್ಟು ಗಟ್ಟಿಮುಟ್ಟಾಗಿರಲಿಲ್ಲ, ನಿಸರ್ಗದ ಹೊಡೆತಕ್ಕೆ ಅವೆಲ್ಲ ಹಾಳಾದಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಕೆಲವು ಮಾತ್ರ ಸರ್ವೈವ್ ಆದಂತಹ ಒಂದು ಪರಿಸ್ಥಿತಿ. ಬಟ್ ಅಶೋಕ ಸ್ಟಾರ್ಟೆಡ್ ಟು ಬಿಲ್ಡಿಂಗ್ಸ್ ಬೈ ಯೂಸಿಂಗ್ ಸ್ಟೋನ್. ಇಲ್ಲಿ ಅಶೋಕ ಯಾವಾಗ ಬಂದೋ ಆದ ಏನು ಮಾಡಿದ್ದ, ಈ ಕಟ್ಟಡಗಳನ್ನು ಏನು ಮಾಡುವಂಥದ್ದು ಅದನ್ನು ಕಲ್ಲುಗಳಿಂದ ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡಿದಂತೆ. ಸೊ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ ಆರ್ ಸರ್ವೈವ್ಡ್. ಆದರೆ ಕೆಲವು ಆ ಕಾಲದಿಂದಾಗಿ ಕಲ್ಲನ್ನು ಇವು ಬಳಸಿದ ಕಾರಣದಿಂದಾಗಿ ಏನಾಗಿತ್ತು, ಈ ಅಶೋಕನ ಕಾಲದ ಕಟ್ಟಡಗಳು ಅನ್ನುವಂಥದ್ದು ಹೆಚ್ಚಿನ ಕಟ್ಟಡಗಳು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾ ಹೋಗ್ತದೆ. ಹಿ ಬಿಲ್ಟ್ ಮೆನಿ ಸ್ತೂಪಾಸ್. ಇವನ ಕಾಲದ ಕಟ್ಟಡಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಹಲವಾರು ಸ್ತೂಪಗಳ ಕಟ್ಟಡವನ್ನು ಕಟ್ಟಿದಂತಹದ್ದು. ಡೋಮ್ ಲೈಕ್ ಮೌಂಟ್ಸ್ ಆಫ್ ಬ್ರಿಕ್ ಆರ್ ಸ್ಟೋನ್ ಬಿಲ್ಟ್ ಇನ್ ಹಾನರ್ ಆಫ್ ಬುದ್ಧ ಆರ್ ಓವರ್ ದಿ ರಿಲಿಕ್ಸ್ ಆಫ್ ಬುದ್ಧ. ಬುದ್ಧನ ಒಂದು ಗೌರವಾರ್ಥವಾಗಿ ಕಟ್ಟಿದಂತಹ ಅಥವಾ ಅವನ ಅವಶೇಷದ ಮೇಲೆ ಕಟ್ಟಿದಂತಹ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿತವಾದಂತಹ ಗುಮ್ಮಟಗಳೇ ಇಲ್ಲಿ ಸ್ತೂಪಗಳು ಅಂಥೇಳಿ
ಕರೆಸ್ಕೊಳ್ತವೆ. ಅಂದರೆ ಏನೋ ಒಂದು ಆ ಬುದ್ಧನಿಗೆ ಸಂಬಂಧಪಟ್ಟಂತಹ ಅವಶೇಷಗಳ ಮೇಲೆ ಏನು ಮಾಡಿದ್ದಾನೆ, ಬಿಲ್ಡಿಂಗ್ಸ್ ಅಂತೂ ಏನಿದ್ದಾವೆ ಆ ಏನು ಪಳೆಯುಳಿಕೆಯ ಮೇಲೆ ಕಟ್ಟಿದಂತಹ ಆ ಗೌರವಾರ್ಥವಾಗಿ ಕಟ್ಟಿದಂತಹ ಬಿಲ್ಡಿಂಗ್ ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಂತೂ ಏನಿದೆ, ಟು ಹಾನರ್ ಬುದ್ಧ ಬಿಲ್ಡಿಂಗ್ಸ್ ಅಂತೂ ಏನಿದ್ದಾರೆ ಆ ಗೌರವಾರ್ಥವಾಗಿ ಬುದ್ಧನ ಗೌರವಾರ್ಥವಾಗಿ ಈತ ಕಟ್ಟಡಗಳನ್ನು ಕಟ್ಟಿದ್ದಾನೆ. ಅದನ್ನು ಸ್ತೂಪ ಅಂತೇಳಿ ಕರಿತಾ ಹೋಗಿದ್ದಾರೆ. ಅಶೋಕ ಬಿಲ್ಟ್ 84,000 and more ಸ್ತೂಪಾಸ್ ಆಲ್ ಓವರ್ ಎಂಪೈರ್. ಇಡೀ ಸಾಮ್ರಾಜ್ಯದಾದ್ಯಂತ ಒಂದು ಮಾಹಿತಿಯ ಪ್ರಕಾರದಲ್ಲಿ ಅಶೋಕ 84,000 ಅದಕ್ಕಿಂತ ಹೆಚ್ಚು ಸ್ತೂಪಗಳನ್ನು ಕಟ್ಟಿದ್ದಾನೆ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಬಟ್ ದೇ ಆರ್ ಪೆರಿಶ್ಡ್ ಇನ್ ಕೋರ್ಸ್ ಆಫ್ ಟೈಮ್. ಆದರೆ ಎಲ್ಲವೂ ಸಹ ಸರ್ವೈವ್ ಆಗಿಲ್ಲ ಅದು. ಸೊ ಕೆಲವೊಂದು ಮಾತ್ರ ನಮಗೆ ನೋಡಲಿಕ್ಕೆ ಸಿಗ್ತದೆ. ಕಾಲಕ್ರಮೇಣ ಅವೆಲ್ಲ ಒಂದು ನಿಸರ್ಗದಿಂದಾಗಿ ಕೆಲವೊಂದು ದಾಳಿಯಿಂದಾಗಿ ಏನಾಗಿದೆ ಅವೆಲ್ಲ ಡೆಮಾಲಿಷ್ ಆದಂಥದ್ದು ಹಾಳಾಗಿದ್ದನ್ನು ಅಥವಾ ಬಿದ್ದು ಹೋಗಿದ್ದಂತ ನಾವು ನೋಡ್ಬೋದು. ಬಟ್ ಓನ್ಲಿ ಒನ್ ಸರ್ವೈವಿಂಗ್ ಸ್ತೂಪ ಇಸ್ ಅಟ್ ಸಾಂಚಿ ಇನ್ ಮಧ್ಯಪ್ರದೇಶ್. ಆದರೆ ಒಂದೇ ಒಂದು ಪ್ರಮುಖವಾದಂಥ ಸ್ತೂಪ ಅನ್ನುವಂಥದ್ದು ಇಂದಿಗೂ ಸಹ ವಿ ಕ್ಯಾನ್ ಸಿ ಇನ್ ಸಾಂಚಿ ಅಟ್ ಮಧ್ಯಪ್ರದೇಶದಲ್ಲಿ ಸಾಂಚಿ ಅನ್ನುವಂತಹ ಪ್ರದೇಶದಲ್ಲಿ ಈಗಲೂ ಸಹ ನೋಡಲಿಕ್ಕೆ ಸಿಗ್ತದೆ ಒಂದು ಸ್ತೂಪ ಅನ್ನುವಂಥದ್ದು. ಸೊ ಇಟ್ ಈಸ್ ಎ ಬಿಗ್ಗೆಸ್ಟ್ ಸ್ತೂಪ. ಸಾಂಚಿ ಸ್ತೂಪ ಅನ್ನುವಂಥದ್ದೇ ಅತ್ಯಂತ ದೊಡ್ಡದಾದಂತಹ ಒಂದು ಸ್ತೂಪವಾಗಿ ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಒಂದು ಚಿತ್ರದಲ್ಲಿಯೂ ಸಹ ನಾವು ನೋಡ್ಬೋದು ಈ ರೀತಿಯಾದಂಥ ಒಂದು ದೊಡ್ಡದಾದಂಥ ಸ್ತೂಪವನ್ನು ಆತ ಕಟ್ಟಿಸಿದ್ದ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯಾಗಿಯೂ ಸಹ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ಯಾಲೇಸ್. ಇಲ್ಲಿ ಅರಮನೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಚಂದ್ರಗುಪ್ತ ಮೌರ್ಯ ಪ್ಯಾಲೇಸ್ ಅಟ್ ಪಾಟಲಿಪುತ್ರ ಇಟ್ ವಾಸ್ ಫೇಮಸ್ ಇನ್ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ಕಟ್ಟಿಸಿದಂತಹ ಚಂದ್ರಗುಪ್ತ ಮೌರ್ಯನ ಒಂದು ಅರಮನೆ ಎನ್ನುವಂಥದ್ದು ಪಾಟಲಿಪುತ್ರದಲ್ಲಿರುವುದು. ಸೊ ಅವರ ರಾಜಧಾನಿಯಲ್ಲಿರುವಂಥದ್ದು ಅದು ಅತ್ಯಂತ ಪ್ರಮುಖವಾದಂತಹ ಒಂದು ಅರಮನೆಯಾಗಿ ಮೌರ್ಯ ಕಾಲದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಚೈನೀಸ್ ಪಿಲ್ಗ್ರಿಮ್ ಟ್ರಾವೆಲರ್ ಫಾಹಿಯಾನ್ ಗಿವ್ಸ್ ವಿವಿಡ್ ಪಿಕ್ಚರ್ ಅಬೌಟ್ ದಿಸ್ ಪ್ಯಾಲೇಸ್. ಈ ಒಂದು ಚಂದ್ರಗುಪ್ತನ ಅರಮನೆಯ ಕುರಿತಾದಂತೆ ಚಂದ್ರಗುಪ್ತನ ಕಾಲದಲ್ಲಿ ಬಂದಂತಹ ಒಬ್ಬ ಚೀನಾದ ಒಬ್ಬ ಪವಿತ್ರ ಯಾತ್ರಿಕ ಫಾಹಿಯಾನ್ ಅನ್ನುವಂಥವನು ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ದ ಫೌಂಡೇಶನ್ ಆಫ್ ದಿ ಪ್ಯಾಲೇಸ್ ಲುಕಿಂಗ್ ಲೈಕ್ ಇಟ್ ವಾಸ್ ಕ್ರಿಯೇಟೆಡ್ ಬೈ ಗಾಡ್. ನೋಡಿ, ಒಂದು ಅತಿಶಯೋಕ್ತಿಯನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಫಾಹಿಯಾನ್ದು ಏನು ಹೇಳ್ತಾ ಹೋಗಿದ್ದಾನಪ್ಪ ಫಾಹಿಯಾನ್ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಚಂದ್ರಗುಪ್ತ ಮೌರ್ಯ ಯಾವಾಗ ಫೌಂಡೇಶನನ್ನು ಹಾಕಿದ್ನೋ ಆ ಒಂದು ಸಾಮ್ರಾಜ್ಯದ ಅರಮನೆಗೆ, ಸೊ ಆ ಅರಮನೆಯ ಫೌಂಡೇಶನ್ ಅನ್ನುವಂಥದ್ದು ಹೀಗಿತ್ತು ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ. ಅದು ಆ ದೇವರಿಂದ ನಿರ್ಮಿತವಾಗಿದೆಯೋ ಅನ್ನುವಂಥದ್ದಾಗಿ ಆ ರೀತಿಯಾಗಿ ಆತ ಉದ್ಗಾರವನ್ನು ಮಾಡಿದಂಥ ಅಥವಾ ಅಲ್ಲಿ ತನ್ನ ಒಂದು ಟ್ರಾವೆಲ್ಸ್ ಹಿಸ್ಟ್ರಿಯಲ್ಲಿ ಈತ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ. ಆತನ ಆ ಪ್ರವಾಸ ಕಥನದಲ್ಲಿ ವರ್ಣಿಸ್ತಾ ಹೋಗಿದ್ದಾನೆ. ಇಟ್ ಈಸ್ ಮೇಡ್ ಬೈ ಗಾಡ್, ಸೊ ಲುಕಿಂಗ್ ಲೈಕ್ ಗಾಡ್. ಸೊ ಇದೇನಿದ್ದಾವೆ ಈ ದೇವರು ಅನ್ನುವಂಥ ನಿರ್ಮಾಣವನ್ನು ಮಾಡಿದಾನೋ ಏನೋ ಆ ರೀತಿಯಾಗಿ ಕಾಣಿಸ್ತದೆ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಫಾಹಿಯಾನ್ ಅನ್ನುವಂತಹ ಒಬ್ಬ ಚೀನಾದ ಒಬ್ಬ ಯಾತ್ರಿಕ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕೇವ್ಸ್ ಆಫ್ ಮೌರ್ಯನ್ ಪೀರಿಯಡ್. ಮೌರ್ಯರ ಕಾಲದ ಗುಹೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಅಶೋಕ ಆ್ಯಂಡ್ ಇಸ್ ಗ್ರ್ಯಾಂಡ್ ಸನ್ ದಶರಥ ಬಿಲ್ಟ್ ಮೆನಿ ಕೇವ್ಸ್ ಇನ್ ಥ್ರೂ ಔಟ್ ದಿ ಎಂಪೈರ್. ಇಡೀ ಸಾಮ್ರಾಜ್ಯದಾದ್ಯಂತ ಅಶೋಕ ಮಹಾರಾಜ ಮತ್ತು ಅವನ ಮೊಮ್ಮಗನಾದಂತಹ ದಶರಥ ರಾಜ ಅನ್ನುವಂಥವನಿದ್ದಾನೆ. ಅವನು ಇಡೀ ಸಾಮ್ರಾಜ್ಯದಾದ್ಯಂತ ಹಲವಾರು ಗುಹೆಗಳನ್ನು ಇಲ್ಲಿ ಕಟ್ಟಿದ್ದನ್ನು ಅಥವಾ ಕೆತ್ತಿಸಿದ್ದನ್ನು ನಾವು ನೋಡ್ಬೋದು. ಫಾರ್ ಮೆಡಿಟೇಷನ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್ ದೇ ಬಿಲ್ಟ್ ಮೆನಿ ಕೇವ್ಸ್. ಇಡೀ ಸಾಮ್ರಾಜ್ಯದಾದ್ಯಂತ ಬೌದ್ಧ ಭಿಕ್ಷುಗಳ ಒಂದು ಧ್ಯಾನಕ್ಕಾಗಿ ಈ ಒಂದು ಗುಹೆಗಳ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಂತೆ ಅಶೋಕ ಮಹಾರಾಜ ಮತ್ತು ಅವನ ಮೊಮ್ಮಗನಾದಂಥ ದಶರಥ ರಾಜ ಅನ್ನುವಂಥದ್ದಾಗಿ ನಾವು ತಿಳ್ಕೊಡ್ತಾ ಹೋಗ್ತೇವೆ. ಆ್ಯಂಡ್ ದ ಕೇವ್ಸ್ ಇನ್ ಬಾರಾಬುದೂರ್ ಮೌಂಟೇನ್ಸ್ ನಿಯರ್ ಗಯಾ ಆ್ಯಂಡ್ ನಾಗಾರ್ಜುನ ಹಿಲ್ಸ್ ಬಿಲಾಂಗ್ಸ್ ಟು ದಿಸ್ ಏಜ್. ಸೊ ಮೌರ್ಯನ್ಸ್ ಪೀರಿಯಡ್, ಮೌರ್ಯನ ಕಾಲವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಗಯಾದ ಹತ್ತಿರವಿರುವಂತಹ ಬಾರಾಬುದೂರ್ ಬೆಟ್ಟಗಳಲ್ಲಿರುವಂತಹ ಗುಹೆಗಳು, ಅದೇ ರೀತಿಯಾಗಿ ನಾಗಾರ್ಜುನ ಬೆಟ್ಟಗಳಲ್ಲಿರುವಂತಹ ಗುಹೆಗಳು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥದ್ದು. ಆ್ಯಂಡ್ ದ್ಯಾಟ್ ಹಿಲ್ಸ್ ಹ್ಯಾವಿಂಗ್ ದ ಕೇವ್ಸ್. ಸೊ ಇಲ್ಲಿ ಏನು ಗುಹೆಗಳನ್ನು ಹೊಂದಿರುವಂತಹ ಬೆಟ್ಟಗಳಾಗಿ ನಾವು ಇವುಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಬಾರಾಬುದೂರ್ ಒಂದು
ಪರ್ವತ ಶ್ರೇಣಿಯಲ್ಲಿ, ಜೊತೆಗೆ ಈ ನಾಗಾರ್ಜುನ ಒಂದು ಪರ್ವತ ಶ್ರೇಣಿ ಅನ್ನುವಂಥದ್ದು ಇಲ್ಲಿ ಮೌರ್ಯರ ಕಾಲಕ್ಕೆ ಸಂಬಂಧಪಟ್ಟಂತಹ ಗುಹೆಗಳನ್ನು ಹೊಂದಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಸ್ ಪಿಲ್ಲರ್ಸ್. ಇಲ್ಲಿ ಪ್ರಮುಖವಾಗಿ ನಾವು ಮತ್ತೊಂದು ಅವರ ನಿರ್ಮಾಣ ಅಂತಂದರೆ ಇಲ್ಲಿ ಸ್ತಂಭಗಳ ನಿರ್ಮಾಣವನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸ್ಟೋನ್ ಪಿಲ್ಲರ್ಸ್ ಇನ್ ವೇರಿಯಸ್ ಡಿಸೈನ್ಸ್ ವ್ಯಾರ್ ಬಿಲ್ಟ್ ಅಟ್ ದ ಟೈಮ್ ಆಫ್ ಅಶೋಕ. ಅಶೋಕನ ಕಾಲದಲ್ಲಿ ಹಲವಾರು ರೀತಿಯಾದಂತಹ ಕಲ್ಲಿನ ಸ್ತಂಭಗಳ ನಿರ್ಮಾಣವನ್ನು ಮಾಡಲಾಗಿದೆ. ಐ ಬಿಲೀವ್ ದ್ಯಾಟ್ ಅಶೋಕ ಬಿಲ್ಟ್ ಮೋರ್ ದೆನ್ 30 ಪಿಲ್ಲರ್ಸ್ ಇನ್ ಹಿಸ್ ರೆಜಿಮ್. ತನ್ನ ಆಡಳಿತದ ಕಾಲದಲ್ಲಿ 30ಕ್ಕಿಂತ ಹೆಚ್ಚು ಆತ ಕಲ್ಲಿನ ಕಂಬಗಳನ್ನು ಅಥವಾ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ಅನ್ನುವಾಗಿ ಈ ಇತಿಹಾಸಕಾರರು ನಂಬ್ತಾರೆ. ಏನೇ ಆಗಿರಲಿ, ದ್ಯಾಟ್ ಪಿಲ್ಲರ್ಸ್ ವೇಟ್ 50 ಟನ್ ಈಚ್. ಅಂತೂ ಪಿಲ್ಲರ್ ಅನ್ನುವಂಥದ್ದು ಎಷ್ಟು ಒಂದು ತೂಕವನ್ನು ಹೊಂದಿದೆ ಅನ್ನುವಂಥ ಮಾಹಿತಿಯನ್ನು ಸಹ ನೀಡ್ತಾ ಹೋಗ್ತಾನೆ ಇತಿಹಾಸಕಾರ. ಸೊ ಈಚ್ ಪಿಲ್ಲರ್ 50 ಟನ್ ವೇಟ್ಸ್. ಇಂತೂ ಪ್ರತಿಯೊಂದು ಕಲ್ಲಿನ ಸ್ತಂಭ ಅನ್ನುವಂಥದ್ದೇನಿದೆ 50 ಟನ್ಗಳಷ್ಟು ವೇಟನ್ನು ಹೊಂದಿರ್ತಾ ಇತ್ತಂತೆ, ಅಥವಾ ಅಷ್ಟು ತೂಕವನ್ನು ಹೊಂದಿದಂತಹ ಕಲ್ಲಾಗಿತ್ತು ಅನ್ನುವಂಥದ್ದಾಗಿ ಕಲ್ಲನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದ ಮೆಷರ್ಸ್ ಆಫ್ ದ ಪಿಲ್ಲರ್ಸ್ 30 feet ಇನ್ ಹೈಟ್. ಅಂತೂ ಅದರ ಎತ್ತರವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ 30 ಫೀಟ್ನಷ್ಟು ಎತ್ತರವಾಗಿರುವಂತಹ ಕಲ್ಲಿನ ಸ್ತಂಭಗಳನ್ನು ನಿರ್ಮಾಣವನ್ನು ಮಾಡಿದ್ದ ಅಶೋಕ ಮಹಾರಾಜ. ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಇಸ್ ಅಟ್ ಸಾರಾನಾಥ. ಸಾರಾನಾಥದಲ್ಲಿರುವಂತಹ ಅಶೋಕ ನಿರ್ಮಿಸಿದಂತಹ ಕಲ್ಲಿನ ಸ್ತಂಭ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧವಾಗಿದೆ. ಯಾಕಪ್ಪ ಈ ರೀತಿಯಾಗಿ ಪ್ರಸಿದ್ಧವಾಗಿದೆ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಈಗ ಮಾಡ್ತಾ ಹೋಗ್ತೇವೆ. ಇಟ್ ಕನ್ಸಿಸ್ಟ್ ಆ್ಯನ್ ಇನ್ವರ್ಟೆಡ್ ಲೋಟಸ್ ಇನ್ ಬೇಸ್. ಸೊ ಪ್ರಾರಂಭಿಕ ಹಂತದಲ್ಲಿ ನಾವು ಆ ಬುಡದಲ್ಲಿ ನೋಡ್ತಾ ಹೋದರೆ ಅಲ್ಲಿ ಊರ್ಧ್ವಮುಖವಾಗಿ, ಸೊ ಇಲ್ಲಿ ಅಧೋಮುಖವಾಗಿ ರೂಪಿಸಲ್ಪಟ್ಟಂತಹ ಕಮಲ, ಅಂತೂ ಏನು ಕೆಳಮುಖವಾಗಿ ಏನು ಮಾಡಿದ್ದಾರೆ ಆ ಒಂದು ಕಮಲದ ನಿರ್ಮಾಣವನ್ನು ನೋಡ್ಬೋದು. ಅದೇ ರೀತಿಯಾಗಿ ಆ ಪಿಲ್ಲರ್ನ ತುದಿಯ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಈ ರೀತಿಯಾಗಿದೆ ಅನ್ನುವಂಥದ್ದಾಗಿ. ಸೊ ಅಂತೂ ಇದ್ದಾವೆ. ಇಟ್ ಕನ್ಸಿಸ್ಟ್ ಆ್ಯಂಡ್ ಇನ್ವರ್ಟೆಡ್ ಲೋಟಸ್, ಒಂದು ಕಮಲವನ್ನು ಒಂದು ಏನು ಕೆಳಮುಖವಾಗಿ ಚಿತ್ರ ಕೆತ್ತಿಸಿದಂಥದ್ದು, ಆ ರೀತಿಯಾಗಿ ಚಿತ್ರಣವನ್ನು ನಾವು ನೋಡ್ಬೋದು. ಆ್ಯಂಡ್ ಧರ್ಮಚಕ್ರ ಆ್ಯಂಡ್ ಆನ್ ದ ಅಬ್ಯಾಕಸ್ 4 lions ಆರ್ ಸೆಟೆಡ್ ಬ್ಯಾಕ್ ಟು ಬ್ಯಾಕ್. ಇಲ್ಲಿ ಅಷ್ಟೇ ಅಲ್ಲ, ಮೇಲೆ ಏನಿದೆ ಧರ್ಮಚಕ್ರದ ಕೆತ್ತನೆಯನ್ನು ನಾವು ನೋಡ್ತಾ ಹೋಗ್ತೇವೆ. ಅದಕ್ಕೂ ಮೇಲೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ 4 lions ಸೆಟೆಡ್ ಬ್ಯಾಕ್ ಟು ಬ್ಯಾಕ್. ಸೊ ಆ ರೀತಿಯಾದಂಥ ಕೆತ್ತನೆಯನ್ನು ಒಂದು 4 ಸಿಂಹಗಳು ಅಂತೂ ತಮ್ಮ ಬೆನ್ನಿಗೆ ಬೆನ್ನು ಕೊಟ್ಟು ಕೂತಂತಹ ರೀತಿಯ ಚಿತ್ರವನ್ನು ಹೊಂದಿರುವಂತಹ ಸ್ತಂಭ ಈ ಸಾರಾನಾಥದ ಒಂದು ಸ್ತಂಭವಾಗಿ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಸೊ ಇದು ಏನಿದ್ದಾವೆ ಟಾಪ್ ಆಫ್ ದ್ಯಾಟ್ ಪಿಲ್ಲರ್, ಆ ಒಂದು ಸ್ತಂಭದ ತುದಿಯ ಭಾಗ ಏನಿದೆ, ದ ಕ್ಯಾಪಿಟಲ್ ಆಫ್ ದ್ಯಾಟ್ ಪಿಲ್ ಸಾರಾನಾಥ ಪಿಲ್ಲರ್ ಈಸ್ ದ ನ್ಯಾಷನಲ್ ಎಂಬ್ಲೆಮ್ ಆಫ್ ಇಂಡಿಯಾ. ಸೊ ಇಟ್ ಈಸ್ ಯೂಸ್ಡ್ ಆಸ್ ಅವರ್ ನ್ಯಾಷನಲ್ ಎಂಬ್ಲೆಮ್. ಸೊ ನಾವು ಈಗಲೂ ಸಹ ಏನು ಬಳಸ್ತಾ ಇದ್ದೇವೆ ಅದನ್ನು ನಮ್ಮ ಒಂದು ಭಾರತದ ರಾಷ್ಟ್ರ ಲಾಂಛನವಾಗಿ ಆ ಸಾರಾನಾಥ ಸ್ತಂಭದ ತುದಿಯ ಭಾಗವನ್ನು ಅಥವಾ ಶಿರೋಭಾಗವನ್ನು, ಇಂತಹ ಒಂದು ಪ್ರಸಿದ್ಧ ಸ್ತಂಭವನ್ನು ನಿರ್ಮಾಣವನ್ನು ಮಾಡಿದವನು ಅದೇ ಅಶೋಕ ಮಹಾರಾಜ ಅನ್ನುವಂಥದ್ದಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಅಂತೂ ಮೌರ್ಯ ಸಾಮ್ರಾಜ್ಯದ ಒಂದು ಸಾಧನೆಯ ಕುರಿತಾದಂತೆ ನಾವು ಅಧ್ಯಯನವನ್ನು ಮಾಡ್ತೇವೆ. ಆ್ಯಂಡ್ next we are learning about another smaller kingdom, ಶಾತವಾಹನಸ್. ಶಾತವಾಹನರ ಕುರಿತಂತೆ ಒಂದು ಸಣ್ಣ ರಾಜ್ಯದ ಕುರಿತಂತೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸೊ ಹೇಗೆ ಅವರ ಒಂದು ಸಾಮ್ರಾಜ್ಯ ಅನ್ನುವಂತಹದ್ದು ಹೇಗೆ ಬೆಳಕಿಗೆ ಬಂತು ಅನ್ನುವಂಥದ್ದು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. ಈ ಒಂದು ಶಾತವಾಹನರು ಎನ್ನುವಂಥವ್ರು ಎಂದರೆ ದೇ ಆರ್ ಫ್ಯೂಡಿಯಾಟಿ ಆಫ್ ಮೌರ್ಯನ್ಸ್ ಇನ್ ದ ಬಿಗಿನಿಂಗ್. ಪ್ರಾರಂಭಿಕ ಹಂತದಲ್ಲಿ ಶಾತವಾಹನರು ಮೌರ್ಯರ ಒಂದು ಅಧೀನರಾಗಿದ್ದರು ಅಥವಾ ಅವರು ಸಾಮಂತರಾಗಿದ್ದರು. ಆ್ಯಂಡ್ ಆಫ್ಟರ್ ದ ಡಿಕ್ಲೈನ್ ಆಫ್ ಮೌರ್ಯನ್ ಕಿಂಗ್ಡಮ್ ದೇ ಡಿಕ್ಲೇರ್ಡ್ ಇಂಡಿಪೆಂಡೆನ್ಸ್. ಮೌರ್ಯರ ಸಾಮ್ರಾಜ್ಯದ ಪತನದ ತರುವಾಯದಲ್ಲಿ ಈ ಶಾತವಾಹನರು ಅನ್ನುವಂಥವ್ರು ಸ್ವತಂತ್ರವನ್ನು ಘೋಷಣೆಯನ್ನು ಮಾಡಿಕೊಂಡಿದ್ರು. 400 years ದೇ ರೂಲ್ಡ್ ದ್ಯಾರ್ ಕಿಂಗ್ಡಮ್. ಸಾಮ್ರಾಜ್ಯವನ್ನು 400 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಶಾತವಾಹನ ರಾಜ ವಂಶದವರು. ಆ್ಯಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಡೇಟ್ ಈಸ್ ಡಿಫಿಕಲ್ಟ್ ಟು ಸೇ. ಸೊ ಇಲ್ಲಿ ಈ ಒಂದು ಶಾತವಾಹನರು ಯಾವಾಗ ಪ್ರಾರಂಭಿಸಿದ್ರು ಅನ್ನುವಂಥ ಆ ಒಂದು ಅವಧಿಯ ಕುರಿತಾದಂತೆ ಹೇಳುವಂಥದ್ದು ಇದು ಕಷ್ಟಕರವಾದಂಥದ್ದು. ಬಿಕಾಸ್ ದರ್ ವಾಸ್
ನೋ ಸೋರ್ಸ್. ಇಲ್ಲಿ ಅವರ ಆ ಮೂಲದ ಕುರಿತಾದಂತೆ ನಮಗೆ ಸಿಗುವಂತಹ ಮಾಹಿತಿಗಳು ಅತ್ಯಂತ ಕಡಿಮೆ. ಆ ಕಾರಣದಿಂದಾಗಿ ಅವರು ಯಾವಾಗ ಪ್ರಾರಂಭಿಸಿದ್ರು ಸಾಮ್ರಾಜ್ಯವನ್ನು ಅನ್ನುವಂಥದ್ದು ಹೇಳುವಂಥದ್ದು ಕಷ್ಟಕರ. ಬಟ್ ದ ಫೌಂಡರ್ ಆಫ್ ದಿಸ್ ಡೈನಾಸ್ಟಿ ವಾಸ್ ಸಿಮುಕ. ಆ ಒಂದು ಸಾಮ್ರಾಜ್ಯದ ಸ್ಥಾಪಕ ಸಿಮುಕ ಅನ್ನುವಂತಹ ದೊರೆ. ಆ್ಯಂಡ್ ದ ಕ್ಯಾಪಿಟಲ್ ಆಫ್ ಶಾತವಾಹನ, ಶಾತವಾಹನರ ರಾಜಧಾನಿ ಅದು ಪ್ರತಿಷ್ಠಾನ. ಪ್ರತಿಷ್ಠಾನ ಅನ್ನುವಂತಹದ್ದಿಂದ ಅದು ಇಟ್ಸ್ ದ ಕ್ಯಾಪಿಟಲ್ ಆಫ್ ಶಾತವಾಹನ. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅನ್ನುವಂಥದ್ದು ಮಾಡರ್ನ್ ಪೈಥಾನ್ ಇನ್ ಮಹಾರಾಷ್ಟ್ರ. ಇಟ್ ಈಸ್ ಕಾಲ್ಡ್ ಆಸ್ ಪ್ರತಿಷ್ಠಾನ ಇನ್ ಪ್ರಿವಿಯಸ್ ಇಯರ್ಸ್. ಇನ್ನು ಹಳೆಯ ಕಾಲದಲ್ಲಿ ಈಗಿನ ಒಂದು ಮಹಾರಾಷ್ಟ್ರದ ಪೈಥಾನ್ ಅನ್ನುವಂತಹ ಪ್ರದೇಶ ಇದೆ, ಅದನ್ನೇ ಪ್ರತಿಷ್ಠಾನ ಅಂತೇಳಿ ಕರೀತಾ ಇದ್ರಂತೆ. ಸೊ ಅದೇ ಅವರ ರಾಜಧಾನಿಯಾಗಿತ್ತು ಪ್ರತಿಷ್ಠಾನ ಅನ್ನುವಂಥ ಪ್ರದೇಶ. ಆ್ಯಂಡ್ ಇಂಪಾರ್ಟೆಂಟ್ ರೂಲರ್ಸ್ ಆಫ್ ಶಾತವಾಹನ. ಶಾತವಾಹನರ ಪ್ರಸಿದ್ಧವಾದಂಥ ದೊರೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ದೇ ಆರ್ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಳಮಾಯಿ ಆ್ಯಂಡ್ ಯಜ್ಞಶ್ರೀ. ಸೊ ಈ ಒಂದು ರಾಜರುಗಳು ಪ್ರಮುಖವಾದಂಥ ರಾಜರುಗಳು ಅಂಥೇಳಿ ಕರೆಸ್ಕೊಳ್ತಾ ಹೋಗ್ತಾರೆ. ಹಾಲರಾಜ, ಜೊತೆಗೆ ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠ ಪುತ್ರ ಪುಳಮಾಯಿ ಮತ್ತು ಯಜ್ಞಶ್ರೀ ಅನ್ನುವಂತಹ ರಾಜರುಗಳು ಪ್ರಸಿದ್ಧ ರಾಜರುಗಳು ಈ ಶಾತವಾಹನ ರಾಜ ಮನೆತನದ್ದು. ಆ್ಯಂಡ್ ದ 7th ಕಿಂಗ್ ಆಫ್ ದಿಸ್ ಡೈನಾಸ್ಟಿ ವಾಸ್ ಹಾಲ. 7ನೇಯ ರಾಜ ಈ ಮನೆತನದ್ದು ಅಂತಂದರೆ ಅವನೇ ಹಾಲ ಅನ್ನುವಂತಹ ರಾಜನಾಗಿದ್ದ. ಈ ವಾಸ್ ಎ ಗ್ರೇಟ್ ಸ್ಕಾಲರ್ ಅಂತ ಪ್ರಸಿದ್ಧ ವಿದ್ವಾಂಸ ಅನ್ನುವಂಥದ್ದಾಗಿ ಇತಿಹಾಸಕಾರ ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಹಿ ರೋಟ್ ಗಾತ ಸಪ್ತಸತಿ ಇನ್ ಪ್ರಾಕೃತ ಲ್ಯಾಂಗ್ವೇಜ್. ಈತ ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಸತಿ ಅನ್ನುವಂಥ ಒಂದು ಪುಸ್ತಕವನ್ನು ರಚನೆಯನ್ನು ಮಾಡಿದ್ದಾನೆ. ಅತ್ಯಂತ ಪ್ರಸಿದ್ಧವಾದಂಥದ್ದು ಈ ಒಂದು ರಚನೆ ಅನ್ನುವಂಥದ್ದು ಹಾಲ ರಾಜನದು. ಆ್ಯಂಡ್ ನೆಕ್ಸ್ಟ್ ಇಸ್ ಗೌತಮಿ ಪುತ್ರ ಶಾತಕರ್ಣಿ. ಸೊ ಈ ವಾಸ್ ರೂಲ್ಡ್ ಇನ್ ಬಿಟ್ವೀನ್ 106 to 130 CE. ಇನ್ನು ನಾವು ಮತ್ತೊಂದು ಪ್ರಸಿದ್ಧವಾದಂಥ ರಾಜನ ಕುರಿತಂತೆ ಅಧ್ಯಯನಕ್ಕೆ ಹೊರಟ್ರೆ ಅವನೇ ಗೌತಮಿ ಪುತ್ರ ಶಾತಕರ್ಣಿ ಎನ್ನುವಂತಹ ಪ್ರಸಿದ್ಧ ರಾಜ. ಅವನು 106ರಿಂದ ಕ್ರಿಸ್ತಶಕ 130 ವೇಳೆಯಲ್ಲಿ ಆಳ್ವಿಕೆಯನ್ನು ಮಾಡಿದ್ದ ಈ ಶಾತವಾಹನ ಮನೆತನದಲ್ಲಿ. ಆಫ್ಟರ್ ಹಾಲಾಸ್ ರೂಲ್ ಶಾತವಾಹನಸ್ ಪವರ್ ವಾಸ್ ಡಿಕ್ರೀಸ್. ಶಾತವಾಹನರ ಆ ಒಂದು ಆಡಳಿತವನ್ನು ನೋಡ್ತಾ ಹೋದರೆ ಹಾಲರಾಜನ ಆಳ್ವಿಕೆಯ ತರುವಾಯದಲ್ಲಿ ನಿಧಾನವಾಗಿ ಅವರ ಆ ಒಂದು ಅಧಿಕಾರ ಅನ್ನುವಂಥದ್ದು ಕ್ಷೀಣಿಸ್ತಾ ಹೋಗ್ತಾ ಇತ್ತು. ಬಿಕಾಸ್ ಆಫ್ ಹಾಲಾಸ್ ವೀಕ್ ಸಕ್ಸಸಸ್. ಸೊ ದೇ ಕಾಂಟ್ ಕಂಟ್ರೋಲ್ ದ ಎಂಪೈರಸ್. ಒಂದು ಹಾಲನ ತರುವಾಯ ಬಂದಂತಹ ಅಶಕ್ತ ದೊರೆಗಳು ಇಡೀ ಸಾಮ್ರಾಜ್ಯವನ್ನು ರಕ್ಷಿಸುವಲ್ಲಿ ವಿಫಲತೆಯನ್ನು ಹೊಂದಿದಂತಹದ್ದು ಅಷ್ಟು ಶಕ್ತರಾಗಿರಲಿಲ್ಲ. ಸೊ ಇಟ್ ವಾಸ್ ಗೋಯಿಂಗ್ ಟು ಡಿಕ್ಲೈನ್. ಇದು ಏನಾಗ್ತಾ ಇತ್ತು, ದಿನದಿಂದ ದಿನಕ್ಕೆ ಅವನತಿಯತ್ತ ಸಾಗ್ತಾ ಇತ್ತು. ಆ ಸಮಯದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ರೀಎಸ್ಟಾಬ್ಲಿಷ್ಡ್ ಪವರ್ ಆ್ಯಂಡ್ ಪ್ರೆಸ್ಟೀಜ್ ಆಫ್ ದಿ ಶಾತವಾಹನಾಸ್. ಸೊ ಅದೇ ಸಮಯದಲ್ಲಿ ಬಂದಂತಹ ಗೌತಮಿ ಪುತ್ರ ಶಾತಕರ್ಣಿ ಅನ್ನುವಂತಹ ದೊರೆಯಿಂದಾನೆ ಈತ ಇಡೀ ಶಾತವಾಹನ ಮನೆತನದ ಒಂದು ಅಧಿಕಾರ ಮತ್ತು ಪ್ರತಿಷ್ಠೆಯನ್ನು ಪುನರ್ಸ್ಥಾಪನೆಯನ್ನು ಮಾಡಿದ. ಈ ವಾಸ್ ಎ ಸ್ಟ್ರಾಂಗೆಸ್ಟ್ ಕಿಂಗ್ ಆಫ್ ಶಾತವಾಹನ. ಶಾತವಾಹನರ ಅತ್ಯಂತ ಪ್ರಸಿದ್ಧ ಅಂತಹ ಬಲಿಷ್ಠ ದೊರೆ ಎನ್ನುವಂಥದ್ದಾಗಿ ಕರೀತಾ ಹೋಗ್ತೇವೆ. ಆ್ಯಂಡ್ ಹಿ ಡಿಸ್ಕ್ರೈಬ್ಡ್ ಆಸ್ ಡಿಸ್ಟ್ರಾಯರ್ ಆಫ್ ಶಕ, ಯವನ, ಪಹಲವ. ಸೊ ಇವರು ಇಂದಾನೆ ಈ ಏನು ಸಣ್ಣ ಪುಟ್ಟ ರಾಜರುಗಳಿದ್ರು ಶಕ, ಯವನರು ಮತ್ತು ಪಹಲವರು ಅನ್ನುವಂತಹ ಆ ರಾಜರುಗಳನ್ನು ಸೋಲಿಸಿದಂಥವನು ಅನ್ನುವಂಥದ್ದಾಗಿ ಅವನೇ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ. ಇಸ್ ಟೈಟಲ್ ಡಿಸ್ಕ್ರೈಬ್ಸ್ ಅಬೌಟ್ ದಿಸ್. ಸೊ ಇದರ ಕುರಿತಂತೆ ಇವರನ್ನೆಲ್ಲ ಸೋಲಿಸಿದ್ದ ಅನ್ನುವಂಥ ಮಾಹಿತಿಯನ್ನು ಅವನ ಆ ಒಂದು ಏನು ಬಿರುದು ಅನ್ನುವಂಥದ್ದೇ ಅದನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದ ಟೈಟಲ್ ಶಕ, ಯವನ, ಪಹಲವ, ನಿಸೂತನ. ಇಟ್ ಡಿಸ್ಕ್ರೈಬ್ ಅಬೌಟ್ ಹಿ ವಾಸ್ ಎ ಡಿಸ್ಟ್ರಾಯರ್ ಆಫ್ ಶಕ, ಯವನ ಆ್ಯಂಡ್ ಪಹಲವಾಸ್. ಈ ಒಂದು ಮನೆತನಗಳನ್ನು ಸೋಲಿಸಿದಂಥವನು ಅನ್ನುವಂಥದ್ದಾಗಿ ಅವನ ಬಿರುದಾದಂತಹ ಶಕ, ಯವನ, ಪಹಲವ, ನಿಸೂದನ ಅನ್ನುವಂತಹ ಒಂದು ಬಿರುದೇ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಆ್ಯಂಡ್ ಹಿ ವಾಸ್ ಡಿಫೀಟೆಡ್ ಶಕ ಕಿಂಗ್ ನಹಪಾನ. ಸೊ ಇವನು ನಹಪಾನ ಅನ್ನುವಂತಹ ಶಕರ ರಾಜನನ್ನು ಸೋಲಿಸಿದಂತೆ. ಅಷ್ಟೇ ಅಲ್ಲ, ಆ್ಯಂಡ್ ರೀಸ್ಟ್ರಕ್ ದ ಸಿಲ್ವರ್ ಕಾಯಿನ್ಸ್ ವಿತ್ ಹಿಸ್ ಎಂಬ್ಲೆಮ್. ಸೊ ಶಕರ ಒಂದು ಏನು ಸಿಲ್ವರ್ ಕಾಯಿನ್ ಏನಿತ್ತೋ ಅಥವಾ ಆ ಬೆಳ್ಳಿಯ ನಾಣ್ಯ ಏನಿತ್ತೋ ಅದನ್ನು ಮತ್ತೆ ತನ್ನ ಒಂದು ಲಾಂಛನದೊಂದಿಗೆ ಮುದ್ರಣವನ್ನು ಮಾಡಿದಂತೆ ಈ ಗೌತಮಿ ಪುತ್ರ ಶಾತಕರ್ಣಿ. ಆಫ್ಟರ್
ಡಿಫೀಟಿಂಗ್ ದ ಶಕಾಸ್, ಶಕರನ್ನು ಸೋಲಿಸಿದ ತರುವಾಯದಲ್ಲಿ ಅವರ ಆ ಬೆಳ್ಳಿ ನಾಣ್ಯವನ್ನು ತನ್ನ ಒಂದು ರಾಜಲಾಂಛನದೊಂದಿಗೆ ಪುನರ್ಮುದ್ರಣವನ್ನು ಮಾಡಿದ್ದ ಈ ಗೌತಮಿಪುತ್ರ ಶಾತಕರ್ಣಿ ಅನ್ನುವಂಥ ಅರಸ. ಹಿಸ್ ಅಚೀವ್ಮೆಂಟ್ಸ್ ಇಟ್ ವಾಸ್ ಡಿಸ್ಕ್ರೈಬ್ಡ್ ಬೈ ಹಿಸ್ ಮದರ್ ಗೌತಮಿ ಬಾಲಶ್ರೀ. ಸೊ ಇಲ್ಲಿ ಪ್ರಮುಖವಾಗಿ ಆತನ ತಾಯಿಯಾದಂತಹ ಗೌತಮಿ ಬಾಲಶ್ರೀ ಅನ್ನುವಂಥವಳು ಅವನ ಆ ಎಲ್ಲ ಸಾಧನೆಗಳ ಕುರಿತಂತೆ, ಗೌತಮಿಪುತ್ರ ಶಾತಕರ್ಣಿ ಏನೆಲ್ಲ ಸಾಧನೆಯನ್ನು ಮಾಡಿದಾನೋ ಅದೆಲ್ಲದರ ಕುರಿತಂತೆ ಇವಳು ಪ್ರಮುಖವಾಗಿ ದಾಖಲೆಗಳನ್ನು ಅಲ್ಲಿ ನಿರ್ಮಿಸಿ ಇಟ್ಟಿದ್ದಾಳೆ. ಸೊ ಯಾವುದಪ್ಪ ಆ ದಾಖಲೆ ಅಂತಂದರೆ, ಇಟ್ ಈಸ್ ಡಿಸ್ಕ್ರೈಬ್ಡ್ ಇನ್ ನಾಸಿಕ್ ಕ್ಯೂ ಇನ್ಸ್ಕ್ರಿಪ್ಷನ್ ಆಫ್ ಗೌತಮಿ ಬಾಲಶ್ರೀ. ಗೌತಮಿ ಬಾಲಶ್ರೀ ನಿರ್ಮಿಸಿದಂತಹ ನಾಸಿಕ್ನ ಗುಹಾ ಶಾಸನದಲ್ಲಿ ಈ ಗೌತಮಿಪುತ್ರ ಶಾತಕರ್ಣಿಯ ಸಂಪೂರ್ಣ ಆ ಸಾಧನೆಯ ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಶಿ ಸೇಸ್ ದಟ್ ಶಾತಕರ್ಣಿ ವಾಸ್ ಪರ್ಫಾರ್ಮ್ಡ್ ಅಶ್ವಮೇಧ ಯಾಗ. ಇಲ್ಲಿ ಈ ಗೌತಮಿ ಬಾಲಶ್ರೀ ಹೇಳಿದಂತೆ ಅವರ ಆ ಮಾಹಿತಿಯಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಗೌತಮಿಪುತ್ರ ಶಾತಕರ್ಣಿ ಅನ್ನುವಂತಹ ದೊರೆಯಿಂದಾನೆ ತನ್ನ ಮಗ ಅನ್ನುವಂಥವನು ಇವನು ಅಶ್ವಮೇಧ ಯಾಗವನ್ನು ಮಾಡಿದ್ದ ಅನ್ನುವಂಥದ್ದಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಟೈಟಲ್ಸ್ ಆಫ್ ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿಯ ಬಿರುದುಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಫಸ್ಟ್ ಒನ್ ಇಸ್ ತ್ರೈಸಮುದ್ರ ತೋಯಪೀತ ವಾಹನ, ತ್ರೈಸಮುದ್ರ ತೋಯಪೀತ ವಾಹನ, ತ್ರೈಸಮುದ್ರ ತೋಯಪೀತ ವಾಹನ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಶಕ ಯವನ ಪಹಲವ ನಿಸ್ಸೂದನ, ಶಕ ಯವನ ಪಹಲವ ನಿಸ್ಸೋದನ. ಸೊ ಈ ಎರಡು ಬಿರುದುಗಳನ್ನು ಆತ ಹೊಂದಿದ್ದ ಅನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗ್ತಾ ಅಂತೂ ಏನಿದ್ದಾವೆ. ಅವನ ಒಂದು ಏನು ವಾಹನ ಅನ್ನುವಂಥದ್ದೇನಿದೆ ಅದು 3 ಸಮುದ್ರಗಳ ನೀರನ್ನು ಕುಡಿದಿದ್ದನ್ನುವಂಥ ಅರ್ಥವನ್ನು ಹೊಂದಿದ್ದಂತಹದ್ದು. ಸೊ ಈ ರೀತಿಯಂಥ ಒಂದು ಬಿರುದನ್ನು ಆತ ಹೊಂದಿದ್ದಂತೆ. ಏನೇ ಆಗಿರಲಿ ಆ 2 ಪ್ರಮುಖವಂಥ ಬಿರುದುಗಳನ್ನು ಕುರಿತಂತೆ ಅಲ್ಲಿ ಮಾಹಿತಿಯನ್ನು ನಮಗೂ ಇಲ್ಲಿ ಈ ಗೌತಮಿ ಬಾಲಶ್ರೀಯ ಶಾಸನದಲ್ಲಿ ಸಿಗ್ತಾ ಹೋಗ್ತದೆ. ಆ್ಯಂಡ್ ದ ಕಾಂಟ್ರಿಬ್ಯೂಷನ್ ಆಫ್ ಶಾತವಾಹನ, ಶಾತವಾಹನರ ಕೊಡುಗೆಗಳ ಕುರಿತಂತೆ ನಾವು ಅಧ್ಯಯನಕ್ಕೆ ಹೊರಟ್ರೆ ಇಲ್ಲಿ ಪ್ರಮುಖವಾಗಿ ಅವರ ಕೊಡುಗೆಗಳ ಕುರಿತಂತೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದೇ ಕಾಂಟ್ರಿಬ್ಯೂಟೆಡ್ ಸೆವರಲ್ ಸ್ತೂಪಾಸ್, ವಿಹಾರಾಸ್ ಆ್ಯಂಡ್ ಚೈತ್ಯಾಲಯಾಸ್. ಸೊ ಇಲ್ಲಿ ಸಾಮ್ರಾಜ್ಯದಾದ್ಯಂತ ಹಲವಾರು ಸ್ತೂಪಗಳನ್ನು, ವಿಹಾರಗಳನ್ನು ಮತ್ತು ಚೈತ್ಯಾಲಯಗಳನ್ನು ಇವರು ಕಟ್ಟಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತಾನೆ. ಆ್ಯಂಡ್ ದ ಫೇಮಸ್ ಸೆಂಟರ್ ಆಫ್ ದರ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಅವರ ಪ್ರಮುಖವಾದಂತಹ ಕಲೆ ವಾಸ್ತುಶಿಲ್ಪದ ಕೇಂದ್ರಗಳು ಅಂತಂದರೆ ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ಕನ್ಹೇರಿ ಆ್ಯಂಡ್ ನಾಸಿಕ್. ಇಲ್ಲಿ ಪ್ರಮುಖವಾಗಿ ಈ ಎಲ್ಲ ಒಂದು ಪ್ರದೇಶಗಳು ಇದ್ದಾವೆ ಅವರ ಕಲಾ ಕೇಂದ್ರಗಳಾಗಿದ್ದು ಅನ್ನುವಂಥಾಗಿ ಮಾಹಿತಿಯನ್ನು ಇತಿಹಾಸಕಾರ ನಮಗೆ ನೀಡ್ತಾ ಹೋಗ್ತಾನೆ. ಸೊ ಯಾವುದಪ್ಪ ಅಂತಂದರೆ ದೇರ್ ಸೆಂಟರ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ದೇ ಆರ್ ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ಕನ್ಹೇರಿ ಆ್ಯಂಡ್ ನಾಸಿಕ್. ಇಲ್ಲಿ ಕಾರ್ಲೆ, ಕನ್ಹೇರಿ, ನಾಸಿಕ್, ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಅನ್ನುವಂಥ ಆ ಒಂದು ಪ್ರದೇಶಗಳು ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳಾಗಿದ್ದು ಅನ್ನುವಂಥ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಇತಿಹಾಸಕಾರ. So in next class we are going to study about another chapter, Kushanas.